ಹಾಯ್, ಗುಡ್ ಆಫ್ಟರ್ನೂನ್ ಎಲ್ರಿಗೂ. ಸೊ ಎಲ್ರಿಗೂ ಗೊತ್ತಾಗಿದೆ ಅನ್ಕೊತೀನಿ, ಪಂಜಾಬ್ ಪಬ್ಲಿಕ್ ಸರ್ವಿಸ್ ಕಮಿಷನ್ದು ಏನು ಮಾಡ್ತಿದ್ವಿ, ಅನಲೈಸಿಸ್ ಮಾಡ್ತಿದ್ವಿ. ಸೊ ನಿನ್ನೆ ಏನು ಮಾಡಿದ್ವಿ, ವಿ ಹ್ಯಾವ್ ಸೆಡ್ ದ್ಯಾಟ್. ಸೊ ನಿನ್ನೆ ಏನು ಮಾಡಿದ್ವಿ, ಒಂದಷ್ಟು ಕ್ವಶನ್ಸನ್ನು ನಾವು ಹೋಮ್ವರ್ಕಾಗಿ ಕೊಟ್ಟಿದ್ವಿ. ಟುಡೇ ಏನಂತ ಹೇಳಿದ್ವಿ, ನಾವು ಅದರದ್ದು ಅನಲೈಸಿಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ದೆರ್ ಆರ್ ಫ್ಯೂ ಪೀಪಲ್, ನಾವೇನು ಹೇಳಿದ್ವಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡು ಅಂತ ಹೇಳಿದ್ವಿ. ಕಮೆಂಟ್ಸ್ ಆರ್ ವೆರಿ ನೆಸೆಸರಿ. ಸೊ ಕಮೆಂಟಲ್ಲಿ ಒಂದಷ್ಟು ಜನ ರಿಯಲಿ ಒಂದಿಬ್ಬರು ಮೂರು ಏನು ಮಾಡಿದ್ದೀರಾ, ಸೊ ಯು ಹ್ಯಾವ್ ಕಮೆಂಟೆಡ್. ಸೊ ದಿಸ್ ಕೈಂಡ್ ಆಫ್ ಅಪ್ರೋಚ್ ನಮಗೆ ಬೇಕು ಆ್ಯಕ್ಚುಲಿ, ವೆರಿ ಇಂಪಾರ್ಟೆಂಟ್. ನೀವು ಕಮೆಂಟ್ ಮಾಡಿದಾಗ ಏನಾಗುತ್ತೆ, ಸೊ ಯು ವಿಲ್ ಗೆಟ್ ಟು ನೋ ದ ಆನ್ಸರ್. ನಾವೇನು ಹೇಳಿದ್ದೀವಿ ಡೈರೆಕ್ಟಾಗಿ, ಯು ನೋ ನೀಡ್ ಟು ಗೊತ್ತಿರಬೇಕು ಅಂತ ಏನಿಲ್ಲ. ಈವನ್ ಇಫ್ ಯು ಡೋಂಟ್ ನೋ ಆಲ್ಸೋ, ಜಸ್ಟ್ ಏನು ಮಾಡಿ ಅಂತ ಹೇಳಿದ್ವಿ, ಗೂಗಲ್ ಸರ್ಚ್ ಮಾಡಿ. ಅಟ್ಲೀಸ್ಟ್ ಗಿವಿಂಗ್ ಸಮ್ ವರ್ಕ್ ಟು ಯುವರ್ ಬ್ರೈನ್. ಅವಾಗಿಂದ ಅವಾಗ ಏನು ಮಾಡಿದ್ರೆ, ಇಫ್ ಯು ಚೆಕ್ ಇಟ್ ಆರ್ ಎಲ್ಸ್ ಗೂಗಲ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಆನ್ಸರ್ ಗೊತ್ತಾಗುತ್ತೆ. ಆಮೇಲೆ ಏನಾಗುತ್ತೆ, ಅದು ಮೆಮೊರಿ ಉಳಿಯುತ್ತೆ. ವೆನ್ ಯು ಚೆಕ್ ಇಟ್ ಅಲ್ವಾ, ಸೊ ಯಾವಾಗ ಚೆಕ್ ಮಾಡ್ತೀರಿ ಅವಾಗ ಏನಾಗುತ್ತೆ, ನಿಮಗೆ ಮೆಮೊರಿ ಉಳಿಯುತ್ತೆ. ಸೊ ದಟ್ ವಾಸ್ ದ ಓನ್ಲಿ ರೀಸನ್, ಜಸ್ಟ್ ನಿಮಗೂ ಅರ್ಥ ಆಗಲಿ. ಸೊ ದ್ಯಾಟ್ ಎನಿಹೌ ನಾವು ನೆಕ್ಸ್ಟ್ ಡೇ ಏನು ಮಾಡ್ತಿದ್ವಿ, ಅನಲೈಸಿಸ್ ಮಾಡ್ತಿದ್ವಿ. ದಟ್ ಈಸ್ ನಾಟ್ ದ ಕ್ವಶನ್ ಹಿಯರ್. ಓಕೆ, ಒನ್ ಸಿಂಪಲ್ ಥಿಂಗ್, ಜಸ್ಟ್ ವಾಟ್ ಎವರ್ ಪಾಸಿಬಲ್ ಏನು ಮಾಡಿ, ಕಮೆಂಟ್ ಮಾಡಿ. ಯಾವುದೇ ಕ್ವಶನ್ ನಾವು ಕೇಳಿರೋಂಥ ಕ್ವಶನಿಗೆ ಕಮೆಂಟ್ ಮಾಡಿದ್ರೆ ಏನಾಗುತ್ತೆ, ಸೊ ಇಟ್ ವಿಲ್ ಬಿ ಆ್ಯಕ್ಟಿವ್ ಸೆಷನ್. ಆರ್ ಎಲ್ಸ್ ಏನಂತ ಹೇಳ್ತಾರೆ, ಇನ್ಆ್ಯಕ್ಟಿವ್ ಆಗಿರ್ತೀರ ಅಥವಾ ಇಂಟ್ರಾಕ್ಷನ್ ಇರೋಂಗಿಲ್ಲ. ಸೊ ಏನು ಮಾಡಿದ್ವಿ, ಎಷ್ಟು ಕ್ವಶನ್ ಮಾಡಿದ್ವಿ, 70 ಕ್ವಶನ್ ಮಾಡಿದ್ವಿ. ಸೊ 70 ಕ್ವಶನ್ ಮಾಡಿದ್ವಿ. ಸೊ ವಿ ಹ್ಯಾವ್ ಟೋಲ್ಡ್ ದ್ಯಾಟ್ ಏನಂತ ಹೇಳಿದ್ವಿ, ಮುಂದೆ ಬರೋಂಥ ಕ್ವಶನ್ಸು. ಸೊ ಏನು ಮಾಡಿದ್ವಿ, PYQ ಹೋಮ್ವರ್ಕ್ ಕೊಟ್ಟಿದ್ವಿ. ಸೊ ದ್ಯಾಟ್ ಅದರ ಅಪ್ರೋಚು ನೆಕ್ಸ್ಟ್ ಡೇ ಮಾಡ್ತೀವಿ ಅಂತ ಹೇಳಿದ್ವಿ ಅಲ್ವಾ. ಸೊ ಟುಡೇ ವಿಲ್ ಸಿ ದ್ಯಾಟ್ ಆನ್ಸರ್ಸ್. ನೋಡೋಣ. ಸೊ ಒಂದಿಬ್ಬರು ಮಾಡಿದ್ದೀರಾ, ಮೋಹಿತ್ ಗೌಡ. ಓಕೆ, ಗುಡ್. ಸೊ ಕಮೆಂಟ್ ಮಾಡ್ತಿದ್ದಾರೆ, ಅಟ್ಲೀಸ್ಟ್ ಕಮೆಂಟ್ ಮಾಡಿ. ಇಫ್ ಯು ಡೋಂಟ್ ನೋ ಸರ್, ವಾಚ್ ಮಾಡ್ತಿದ್ದೀವಿ ಅಥವಾ ವಿ ಆರ್ ಸೀಯಿಂಗ್ ದ ವಿಡಿಯೋ ಆರ್ ನೋಡ್ತಿದ್ದೀವಿ ಡೈಲಿ, ಫಾಲೋ ಮಾಡ್ತಿದ್ದೀವಿ ಅಂತಾದರೂ ಮಾಡಿ. ಪ್ಲಸ್ ಇಫ್ ಯು ನೋ ದ ಆನ್ಸರ್ನ ಕಮೆಂಟ್ ಮಾಡಿದ್ರು ವೆರಿ ಗುಡ್. ಹೇಳಿದ್ವಲ್ಲ, ನ್ಯೂ ಅಪ್ರೋಚ್. ಇಲ್ಲಾಂದ್ರೆ ಏನಾಗುತ್ತೆ, ಜಸ್ಟ್ ನಾನು ಹೇಳ್ತಾ ಹೋಗ್ತಿದ್ದೀನಿ. ಸೊ ಯು ಆರ್ ಲಿಸನಿಂಗ್ ಅಥವಾ ಕೇಳ್ತಿದ್ದೀರಾ, ಅದರಿಂದ ಮೇ ಬಿ ಸೊ ಕಂಪ್ಲೀಟಾಗಿ ಯೂಸ್ ಆಗಲಿಕ್ಕಿಲ್ಲ. ಸೊ ಈ ಥರ ಮಾಡೋಣ. ಕಮಿಂಗ್ ಟು 71st ಕ್ವಶನ್, ನಿನ್ನೆ ಹೇಳಿದ್ವಲ್ಲ, ಏನಂತ ಹೇಳಿದ್ವಿ, PM3 ನೋಡ್ಕೊಂಡ್ರೆ ವೆರಿ ಇಂಪಾರ್ಟೆಂಟ್. ಸ್ಕೀಮ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸ್ಕೂಲ್ ಎಜುಕೇಷನ್ ಬಗ್ಗೆ ಕೊಟ್ಟಿದ್ದಾರೆ, PM3 ಬಗ್ಗೆ ಕೇಳಿದ್ದಾರೆ. ಓಕೆ, ಸೊ ದೆನ್ PM3 ಬಿಕಮ್ಸ್ ಇಂಪಾರ್ಟೆಂಟ್, ವಿಚ್ ಈಸ್ ದ ನಾಟ್ ದ ಗೌರ್ಮೆಂಟ್ ಇನಿಷಿಯೇಟಿವ್ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಏನು ಮಾಡ್ಬೇಕು ನೀವು, ಸೊ ಎಲಿಮಿನೇಷನ್ ಮಾಡೋಕ್ಕೆ ಟ್ರೈ ಮಾಡ್ಬೇಕು. ಓಕೆ, ಸೊ ನೋಡಿ, ಸೊ ವಿದ್ಯಾಗುರು ಇಸ್ ದ ನಾಟ್ ದ ಆನ್ಸರ್. ಎಲ್ಲಾದರೂ ಕೇಳಿದ್ರೆ ನೋಡಿ, ವಿದ್ಯಾಂಜಲಿ ಅಂತ ಇದೆ, ವಿದ್ಯಾಪ್ರವೇಶ ಅಂತ ಇದೆ. ಓಕೆ, PM3 ಇದೆ. ಇವೆಲ್ಲ ಏನಿದಾವೆ, ದೀಸ್ ಆಲ್ ಆರ್ ರಿಲೇಟೆಡ್ ಟು ಸ್ಕೂಲ್ ಎಜುಕೇಷನ್. ಸ್ಕೂಲ್ ಎಜುಕೇಷನ್ಗೆ ಬೇಕಾದಂಥ ಸ್ಕೀಮ್ಸ್ ಅಥವಾ ಗೌರ್ಮೆಂಟ್ ಇನಿಷಿಯೇಟಿವ್ ಇದ್ದಾವೆ. ಶ್ರೀ ಗೊತ್ತವಲ್ಲ, PM3 ವೆರಿ ಇಂಪಾರ್ಟೆಂಟ್. ಏನು ಮಾಡ್ತಿದ್ದಾರೆ PM3ಅಲ್ಲಿ, ಸೊ ಓಲ್ಡ್ ಟ್ರೆಡಿಷನ್ ಟೀಚಿಂಗನ್ನು ಕನ್ವರ್ಟೆಡ್ ಟು ಮಾಡರ್ನೈಸ್ಡ್. ಆರ್ ಎಲ್ಸ್ ಏನಂತ ಹೇಳ್ಬೋದು ಅಂದರೆ, ಟುಡೇ ದ ವರ್ಲ್ಡ್ ಈಸ್ ಡಿಜಿಟಲ್ ವರ್ಲ್ಡನ್ನು ಹೌ ವಿ ಕ್ಯಾನ್ ಇಂಪ್ರೂವ್ ದ ಸ್ಕೂಲ್ ಎಜುಕೇಷನ್ ವಿತ್ ಅನಿಮೇಷನ್ಸ್, ವಿಡಿಯೋಸ್, ಯೂಟ್ಯೂಬ್, ಯೂಸಿಂಗ್ ಆಲ್ ದೀಸ್ ಏನು ಮಾಡ್ತಿದ್ದಾರೆ, ದೇ ಆರ್ ಮೇಕಿಂಗ್ ಸ್ಕೂಲ್ಸ್ ಇಂಟು ಸೊ ಮಾಡರ್ನೈಸ್ ಮಾಡ್ತಿದ್ದಾರೆ. ಸೊ ಇಂಪಾರ್ಟೆಂಟ್ PM3. ಇದ್ರ ಮೇಲೆ ವರ್ಕ್ ಮಾಡಿ. ಇವನ್ ಇಫ್ ಯು ಡೋಂಟ್ ವರ್ಕ್ ಆನ್ ದೀಸ್ ಥಿಂಗ್ಸ್, ದಟ್ ಈಸ್ ಓಕೆ, ಬಟ್ PM3 ಮೇಲೆ ವರ್ಕ್ ಮಾಡಿ. ಯಾವ ಎಜುಕೇಷನ್, ಮಿನಿಸ್ಟ್ರಿ ಆಫ್ ಎಜುಕೇಷನ್. ಓಕೆ, ಮಿನಿಸ್ಟ್ರಿಯಲ್ಲಿ ಹೈಯರ್ ಎಜುಕೇಷನ್ ಆರ್ ಪ್ರೈಮರಿ ಎಜುಕೇಷನ್ ಬೇರೆ ಬೇರೆ ಬರುತ್ತಲ್ವ. ಸೊ ಅದನ್ನು ನೋಡ್ಕೋಬೇಕು. ಅಪ್ ಟು ವಾರ್ಡ್ ಕ್ಲಾಸ್, PM3 ಅಪ್ ಟು ವಾರ್ಡ್ ಕ್ಲಾಸ್. ಒಂದು ಬ್ಲಾಕಿಗೆ ಎಷ್ಟು ಕ್ಲಾಸ್ ಕೊಡಬೇಕು, ಎಷ್ಟು ಸ್ಕೂಲ್ ಇರಬೇಕು ಅಂತ ಹೇಳ್ತಾರೆ. ದೀಸ್ ಆಲ್ ಆರ್ ಕಂಡೀಷನ್ಸ್ ಇನ್ ಸೊ PM3 ಇದ್ದಾವೆ. ಇವನ್ನೆಲ್ಲ ನೋಡ್ಕೋಬೇಕು. ಓಕೆ, ಸೊ ಇಂಪಾರ್ಟೆಂಟ್ ಐತೆ, PM3 ಮೇಲೆ ವರ್ಕ್ ಮಾಡಿ. ಓಕೆ, ಇದು ಅಲ್ಲ ವಿದ್ಯಾಗುರು ಅಲ್ಲ ಆನ್ಸರ್ 71. ಸೊ ಈ ಥರ ಅನಲೈಸಿಸ್ ಮಾಡ್ತೀವಿ ನಾವು. ಬಟ್ ಸೊ ಒಂದಿನ ಏನು ಮಾಡಿ, ನೀವು ಕಮೆಂಟ್ ಮಾಡಿದ್ರೆ ಸೊ ನೆಕ್ಸ್ಟ್ ಡೇ ನಾವು ಅದರದ್ದು ಅನಲೈಸಿಸ್ ಮಾಡ್ತಿರ್ತೀವಿ. 72nd ಕ್ವಶನ್ ಯಾವುದ್ರ ಬಗ್ಗೆ ಕೇಳಿದ್ದಾರೆ, ಬರ್ಗ್ಮನ್ಸ್ ರೂಲ್. ವಾಟ್ ಈಸ್ ಬರ್ಗ್ಮನ್ಸ್ ರೂಲ್? ಸೊ ಬೇರೆ ಬೇರೆ ರೂಲ್ಸ್ ಎಲ್ಲ ಮಾಡಿರ್ತೀರಲ್ವಾ, ಎನಿ ಅಬೌಟ್ ರೂಲ್ಸ್ ರಿಲೇಟೆಡ್ ಏನು ಮಾಡಿರ್ತಾರೆ ನಿಮಗೆ, ಸೊ ಸೈನ್ಸಲ್ಲಿ ಕೇಳಿರ್ತಾರೆ ಕ್ವಶನ್. ದಿಸ್ ಈಸ್ ದ ಒನ್ ಆಫ್ ದ ಕ್ವಶನ್. ಸೊ ಸೈನ್ಸಲ್ಲಿ ನಿಮಗೆ ಬರೋಂಥ ಚಾನ್ಸಸ್ ಇದೆ. ಇನ್ ಎನಿ
MCQ or in any competitive exams, Bergman's rule becomes important. ಏನಿದೆ ಜಸ್ಟ್ ನಿಮಗೆ ಇದು ಗೊತ್ತಿರಬೇಕು ವಾಟ್ ಈಸ್ ಬರ್ಗ್ಮನ್ಸ್ ರೂಲ್. ಸೊ ಡಿಫರೆಂಟ್ ಲ್ಯಾಟಿಟ್ಯೂಡ್ಸ್ ಅಥವಾ ಅಲ್ಟಿಟ್ಯೂಡ್ಸಲ್ಲಿ, ಓಕೆ, ಅಲ್ಟಿಟ್ಯೂಡ್ ಅಂತ ತಗೊಳ್ಳಿ ಅಥವಾ ಲ್ಯಾಟಿಟ್ಯೂಡ್ ಅಂತ ತಗೊಳ್ಳಿ, ಅಲ್ಲಿ ಏನಾಗುತ್ತೆ ಡಿಫರೆಂಟ್ ಬಾಡಿ ಸೈಜ್ ಇರುತ್ತೆ. ಬಾಡಿ ಆಫ್ ದ ಎನಿಮಲ್ಸ್ ಆರ್ ಲೈಕ್ ಮ್ಯಾಮಲ್ಸ್, ಬರ್ಡ್ಸ್, ಅಲ್ಲಿರೋಂಥದ್ದು ಬಾಡಿ ಸೈಜು ಡಿಫ್ರೆಂಟ್ ಆಗುತ್ತೆ. ಅಲ್ಟಿಟ್ಯೂಡ್ ಅಂದ್ರೇನು, ಲ್ಯಾಟಿಟ್ಯೂಡ್ ಬರುತ್ತಲ್ಲ, ಆರ್ಟಿಕ್ ರೀಸನ್ನೇ ಬೇರೆ, ಟ್ರಾಪಿಕ್ ರೀಸನ್ನೇ ಬೇರೆ. ದೀಸ್ ಆಲ್ ಆರ್ ಲ್ಯಾಟಿಟ್ಯೂಡ್ಸ್, ನಾಟ್ ಲ್ಯಾಂಗಿಟ್ಯೂಡ್. ಲ್ಯಾಂಗಿಟ್ಯೂಡ್ ಅಂದರೆ ಹಿಂಗೆ ಬರುತ್ತಲ್ಲ ಅದು ಲ್ಯಾಂಗಿಟ್ಯೂಡ್. ಓಕೆ, ಸೊ ಇಲ್ಲಿ ಡಿಫ್ರೆಂಟ್ ಲ್ಯಾಟಿಟ್ಯೂಡಲ್ಲಿ ಅಥವಾ ಆಲ್ಟಿಟ್ಯೂಡ್ ಹೈಟಲ್ಲಿ ಬರೋಂಥದ್ದು. ಓಕೆ, ಸೊ ಅವ್ರದ್ದು ಬಾಡಿ ಶೇಪೇ ಬೇರೆ ಇರುತ್ತೆ ಅಂತ ಹೇಳ್ತಾರೆ. ಏನಕ್ಕೆ? ಜಸ್ಟ್ ಟು ಸೇವ್ ದ ಎನರ್ಜಿ. ಕೋಲ್ಡ್ ಇರುತ್ತಲ್ವ, ಸೊ ವೆನ್ ಯು ಗೋ ಹೈ ಆಲ್ಟಿಟ್ಯೂಡ್, ಹೈ ಲ್ಯಾಟಿಟ್ಯೂಡಲ್ಲಿ ಹೋದಾಗ ಕೋಲ್ಡ್ ಇರುತ್ತೆ. ಸೊ ಅದಕ್ಕೆ ಆದಂಥ ಮೆಕ್ಯಾನಿಸಮ್ಸು ಡೆವಲಪ್ ಮಾಡಿರ್ತವೆ. ಏನು? ಇವೆಲ್ಲ ಆರ್ಗನಿಸಮ್ಸ್ ಅಥವಾ ಮ್ಯಾಮಲ್ಸ್, ಬರ್ಡ್ಸ್ ಇವೆಲ್ಲ ಮಾಡಿರ್ತವೆ. ಗುಡ್. ಸೊ ಇಲ್ಲಿ ನೋಡ್ಬೇಕು ನೋಡಿ, ಕೋಲ್ಡರ್ ರೀಸನಲ್ಲಿ, ಸೊ ಮ್ಯಾಮಲ್ಸ್ ಇನ್ ಕೋಲ್ಡರ್ ರೀಸನ್ ಲಾರ್ಜರ್ ಬಾಡಿ ಸೈಜ್ ಅಂತ ಹೇಳ್ತಾರೆ. ಇರುತ್ತಾ ಲಾರ್ಜರ್ ಬಾಡಿ ಸೈಜ್? ಹೌದು, ಎಕ್ಸಾಕ್ಟ್ಲಿ ಕರೆಕ್ಟ್. ನೋಡಿದ್ದೀರಾ? ಸೊ ನೋಡ್ಬೇಕು, ನೀವು ಸರ್ಚ್ ಮಾಡಿ ನೋಡಿ. ಇನ್ನು ಆರ್ಕ್ಟಿಕ್ ರೀಸನಲ್ಲಿ ಸೊ ಡಿಫರೆಂಟ್ ನಿಮಗೆ ಆರ್ಗನಿಸಮ್ಸ್, ಬಿಯರ್ಸ್ ಕಾಣುತ್ತೆ. ಓಕೆ, ಪೋಲಾರ್ ಬಿಯರ್. ಓಕೆ, ಸೊ ಡಿಫರೆಂಟ್ ಆರ್ಗನಿಸಮ್ಸ್ ಅಥವಾ ನಿಮಗೆ ಮ್ಯಾಮಲ್ಸ್ ಅಲ್ಲಿ ನೋಡಿ, ಸೊ ದೇ ಹ್ಯಾವ್ ಲಾರ್ಜ್ ಬಾಡಿ ಸೈಜ್. ಏನಕ್ಕೆ? ದೆನ್ ದಿ ವಾರ್ಮರ್ ರೀಸನ್. ವಾರ್ಮರ್ ಅಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅದೆಲ್ಲ ಬರುತ್ತಲ್ಲ, ವಿದಿನ್ ದ್ಯಾಟ್ ಏರಿಯಾ ಆರ್ ಕಾಲ್ಡ್ ಟ್ರಾಪಿಕ್ ಆ್ಯಂಡ್ ಸಬ್ ಟ್ರಾಪಿಕ್ ರೀಸನ್. ಸೊ ಲ್ಯಾಟಿಟ್ಯೂಡ್ ಹೈಯೆಸ್ಟ್ ಕೋಲ್ಡ್ ರೀಸನ್ ಅಂತ, ಕೋಲ್ಡ್ ರೀಸನ್ ಆರ್ ಆರ್ಕ್ಟಿಕ್ ಅಂತ ತಗೋಬೋದು. ಆರ್ಕ್ಟಿಕ್ ಆ್ಯಂಡ್ ಆರ್ಟಿಕ್. ಓಕೆ, ಸೊ ಡಾಲ್ಫಿನ್ ಬಗ್ಗೆ ನೋಡಿರ್ತೀರಲ್ಲ, ಡಾಲ್ಫಿನ್ ಅಂತ ನೋಡಿ. ಪೆಂಗ್ವಿನ್ ಬಗ್ಗೆ ಎಲ್ಲ ನೋಡ್ತಿದ್ದೀರಾ. ಅದೇ ಸ್ಮಾಲ್ ಬಾಡಿ, ದೇ ಆರ್ ಲಾರ್ಜ್, ಬಿಗ್ ಸೈಜ್ ಇದ್ದಾವೆ. ಓಕೆ, ಸೊ ಆ ಥರದ್ದು ನೋಡ್ಬೇಕು. ಏನಕ್ಕೆ ಮಾಡ್ತವೆ? ಇದು ಕರೆಕ್ಟ್ ಇದೆ ಸ್ಟೇಟ್ಮೆಂಟ್. ಓಕೆ, ಸ್ಟೇಟ್ಮೆಂಟ್ 2 ಏನು ಹೇಳುತ್ತೆ ನೋಡಿ. ಸ್ಟೇಟ್ಮೆಂಟ್ 2 ಏನು ಹೇಳುತ್ತೆ? ಏರಿಯಾ, ಸರ್ಫೇಸ್ ಏರಿಯಾ ಟು ವಾಲ್ಯೂಮ್ ಏನಾಗುತ್ತೆ? ಎನೇಬಲ್ಸ್ ದೆಮ್ ಟು ಲೂಸ್ ಲೆಸ್ ಹೀಟ್ ಟು ದ ಎನ್ವೈರ್ಮೆಂಟ್. ಏನು ಮಾಡುತ್ತೆ? ಸರ್ಫೇಸ್ ಏರಿಯಾ ಟು ವಾಲ್ಯೂಮ್ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಯಾವುದು ಬಾಡಿ ಸೈಜ್ ದೊಡ್ಡದಿರುತ್ತೆ ಅದ್ರ ಸರ್ಫೇಸ್ ಏರಿಯಾ ಏನಾಗುತ್ತೆ? ಕಡಿಮೆ ಆಗುತ್ತೆ. ಓಕೆ, ಸೊ ಆ ಥರದ್ದರಲ್ಲಿ ಏನಾಗುತ್ತೆ? ಇದು ಫೆನಾಮಿನನ್ ಅಥವಾ ಇದು ವರ್ಕ್ ಆಗುತ್ತೆ. ಅವಾಗ ಏನಾಗುತ್ತೆ? ಸೊ ಬರ್ಗ್ಮನ್ಸ್ ರೂಲು, ಅಲ್ಲಿರೋಂಥವು ದೊಡ್ಡ ಬಾಡಿ ಇರುತ್ತೆ, ಬಟ್ ಸರ್ಫೇಸ್ ಏರಿಯಾ ಕಡಿಮೆ ಆಗೋದ್ರಿಂದ ದೇ ಲೂಸ್ ಆರ್ ಅವು ಎನರ್ಜಿ ಅನ್ನ ಕಡಿಮೆ ಲಾಸ್ ಆಗುತ್ತೆ. ಎನರ್ಜಿ ಕಡಿಮೆ ಲಾಸ್ ಆಗಿರುತ್ತೆ. ಸೊ ಅವಾಗ ಏನಾಗುತ್ತೆ? ಹೀಟ್ ಇರುತ್ತೆ ಅಂತ ಹೇಳ್ತಾರೆ. ಟು ಜಸ್ಟ್ ಇದೆಲ್ಲ ಏನಕ್ಕೆಪ್ಪ ಅಂದರೆ, ಸೊ ದೇ ರಿಟೈನ್ ಹೀಟ್ ರಿಟೆನ್ಷನಿಗೆ ಬೇಕಾಗುತ್ತೆ. ಅವ್ರ ಹತ್ರ ಕೋಲ್ಡ್ ರೀಸನಲ್ಲಿ ಇರುತ್ತಲ್ವ, ಕೋಲ್ಡ್ ರೀಸನಲ್ಲಿ ಏನು ಬೇಕು? ಈಗ ನಾವು ಅದರ ಎಲ್ಲಿ ಸ್ವೆಟರ್ ಹಾಕೊಂತೀವಿ, ದಟ್ ಈಸ್ ಅ ಡಿಫ್ರೆಂಟ್ ಕೇಸ್. ಬಟ್ ಅಲ್ಲಿ ಸೊ ದೇ ನೀಡ್ ಟು ಲೂಸ್ ಲೆಸ್ ಹೀಟ್. ಓಕೆ, ಹಂಗೆ ವರ್ಕ್ ಆಗುತ್ತೆ. ಸೊ ಬೋತ್ ಆರ್ ಕರೆಕ್ಟ್. ಸ್ಟೇಟ್ಮೆಂಟ್ 2 ಇಸ್ ಎಕ್ಸ್ಪ್ಲೇನಿಂಗ್. ಏನಕ್ಕೆ ಅಂದರೆ ಸರ್ಫೇಸ್ ಏರಿಯಾ ಟು ವಾಲ್ಯೂಮ್ is a smaller animal compared to smaller animals which is larger area. Okay, good. So ಅದ್ರ ಮೇಲೆ ವರ್ಕ್ ಆಗುತ್ತೆ. ಸೊ ಕರೆಕ್ಟ್ ಇದೆ ಹಾಗಾದ್ರೆ. ಓಕೆ, ಕಮಿಂಗ್ ಟು 73rd ಕ್ವಶನ್. ನೋಡಿ, ಹೇಳಿದ್ನಲ್ಲ ನಿನ್ನೆ ಏನು ಹೇಳಿದ್ದೆ ನಾನು? ಸೊ ಆನ್ಸರ್ ಮಾಡಿದ್ದಾರೆ. ನೀವು ಬೇರೆದು ಹೇಳಿದ್ದೆ, ನಾನೇನು ಹೇಳಿದ್ದೆ? ಸೊ ಮತ್ತೆ ಯಾವ ಯೂಸ್ ಮಾಡ್ತಾರೆ? ವಿಚ್ ಕೆಮಿಕಲ್ಸ್ ಆರ್ ಯೂಸ್ ಫಾರ್ ದ ಕ್ಲೌಡ್ ಸೀಡಿಂಗಿಗೆ ಯಾವ್ದು ಯೂಸ್ ಮಾಡ್ತಾರೆ ಅಂತ ಹೇಳಿದ್ದೆ. ನೋಡ್ಕೊಂಡಿದ್ದೀರಾ? ಇಂಪಾರ್ಟೆಂಟ್. ಓನ್ಲಿ ಸಿಲ್ವರ್ ಅಯೋಡೈಡ್ ಯೂಸ್ ಮಾಡ್ತಾರಾ? ಇಲ್ಲ. ಇದ್ರ ಜೊತೆ ಯಾವ್ದು ಯೂಸ್ ಮಾಡ್ತಾರೆ? ಪೊಟ್ಯಾಷಿಯಂ ಅಯೋಡೈಡು ಯೂಸ್ ಮಾಡ್ತಾರೆ. ಇಂಪಾರ್ಟೆಂಟ್. ಎರಡು ಜೊತೆಯಲ್ಲೇ ಬರುತ್ತೆ, ಒಂದು ಪೊಟ್ಯಾಷಿಯಂ ಅಯೋಡೈಡ್ ಮತ್ತು ಸಿಲ್ವರ್ ಅಯೋಡೈಡ್ ಅಂತಲೇ ಬರುತ್ತೆ. ದಿಸ್ ಟು ಬಿಕಮ್ಸ್ ಇಂಪಾರ್ಟೆಂಟ್. ಕ್ಲೌಡ್ ಸೀಡಿಂಗ್ ಹೇಳಿದ್ನಲ್ವ, ಆರ್ಟಿಫಿಷಿಯಲ್ ರೇನ್ ಹೆಂಗೆ ಮಾಡ್ತಾರೆ? ಜಸ್ಟ್ ಇದನ್ನು ಹೋಗಿ ಸ್ಪ್ರೇ ಮಾಡ್ತಾರೆ ಸರ್ಫೇಸಲ್ಲಿ, ಅಟ್ಮಾಸ್ಫಿಯರಲ್ಲಿ ಏನು ಮಾಡ್ತಾರೆ? ಸ್ಪ್ರೇ ಮಾಡ್ತಾರೆ. ಅವಾಗ ಏನಾಗುತ್ತೆ? ಇಲ್ಲಿರೋಂಥ ಸೊ ವಾಟರ್ ಇರುತ್ತಲ್ಲ, ವಾಟರ್ ಅಬ್ಸರ್ವ್ ಮಾಡ್ತವೆ. ಇವೇನಿದಾವಲ್ಲ, ಸಿಲ್ವರ್ ಅಯೋಡೈಡ್ ಆ್ಯಂಡ್ ಪೊಟ್ಯಾಷಿಯಂ ಅಯೋಡೈಡ್, ದೇ ಅಬ್ಸರ್ವ್ ಸೊ ವಾಟರ್. ಅವಾಗ ಏನಾಗುತ್ತೆ? ಕ್ಲೌಡ್ ಫಾರ್ಮ್ ಆಗುತ್ತೆ. ಕ್ಲೌಡ್, ಆರ್ಟಿಫಿಷಿಯಲ್ ಕ್ಲೌಡ್. ಇಟ್ ಈಸ್ ನಥಿಂಗ್ ಬಟ್ ಸೇಮ್ ಕ್ಲೌಡೇ ವಿತ್ ದ ಹೆಲ್ಪ್ ಆಫ್ ದೀಸ್ ಕೆಮಿಕಲ್ಸ್. ಇದು ಕರೆಕ್ಟ್ ಇದೆ ಆನ್ಸರ್. ಇವು ಯಾವ ಅಲ್ಲ, ತಪ್ಪಿದಾವೆ. ಜಸ್ಟ್ ಇಷ್ಟೇ ಗೊತ್ತಿರ್ಬೇಕು ನಿಮಗೆ. ಸಿಲ್ವರ್ ಅಯೋಡೈಡ್ ಆ್ಯಂಡ್ ಪೊಟ್ಯಾಷಿಯಂ ಅಯೋಡೈಡ್ ಆರ್ ಯೂಸ್ ಫಾರ್ ದ ಕ್ಲೌಡ್ ಸೀಡಿಂಗ್ ಪರ್ಪಸ್. ಇಂಪಾರ್ಟೆಂಟ್. ಸೈನ್ಸಲ್ಲಿ ಕೇಳ್ತಾರೆ ನಿಮಗೆ, ಬೇಸಿಕ್ ಸೈನ್ಸಲ್ಲಿ
ಈ ಥರದ ಕ್ವಶನ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಒಂದು ಬರ್ಗ್ಮನ್ಸ್ ರೂಲ್ ಮತ್ತು ಕ್ಲೌಡ್ ಶೀಡಿಂಗ್ ಬಗ್ಗೆ ಕೇಳ್ಬೋದು. ಸೊ ಇವೆರಡು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಸೈನ್ಸ್ ಕ್ವಶನ್ ಅಂತ ಬಂದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ 74th ಕ್ವಶನ್ ನೋಡಿ, ವೆರಿ ಇಂಪಾರ್ಟೆಂಟ್ ನಿಮಗೆ EVS ಎನ್ವೈರ್ಮೆಂಟಲ್ ಸೈನ್ಸ್ ಅಂತ ಬಂದರೆ. ಸೊ ದಿಸ್ ಕ್ವಶನ್ ಈಸ್ ವೆರಿ ಇಂಪಾರ್ಟೆಂಟ್. 74th ಕ್ವಶನ್ ಏನು ಕೇಳಿದಾನೆ? ಅಬೌಟ್ NBA ನಗೋಯಾ ಪ್ರೋಟೋಕಾಲ್. ಓದಿರ್ತೀರಲ್ವ? ಡಿಫ್ರೆಂಟ್ ಪ್ರೋಟೋಕಾಲ್ಸ್ ಇದೆ. ವಾಟ್ ಈಸ್ ಪ್ರೋಟೋಕಾಲ್? ಪ್ರೋಟೋಕಾಲ್ ಅಂದ್ರೆ ಏನು ಗೊತ್ತಿರ್ಬೇಕು. ಪ್ರೋಟೋಕಾಲ್ಸ್ ಆರ್ ನಥಿಂಗ್ ಬಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದ್ದಂಗೆ, ಜಸ್ಟ್ ಒಂದೊಂದನ್ನು ಆ್ಯಡ್ ಮಾಡ್ಕೊತ ಹೋಗಿರ್ತಾರೆ. ಈಗ ದೊಡ್ಡ ಫ್ರೇಮ್ ವರ್ಕ್ ಇರುತ್ತೆ, ಅದರಲ್ಲಿ ಒಂದಷ್ಟು ಪ್ರೋಟೋಕಾಲ್ಸ್ ಬರುತ್ತೆ. ದೇ ನೀಡ್ ಟು ಪ್ರೋಟೋಕಾಲ್ ಏನಂತಾರೆ? ಪ್ರೋಟೋಕಾಲ್ ಫಾಲೋ ಮಾಡಬೇಕು ಅಂತಾರಲ್ವ, ನಥಿಂಗ್ ಬಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಇದರಲ್ಲಿ ಇದು ಎಲ್ಲಿ ಬರುತ್ತೆ ಗೊತ್ತಿರ್ಬೇಕು ನಿಮಗೆ. ಫಸ್ಟ್ ಆಫ್ ಆಲ್ CBD, UNCBD. ಇದರೊಳಗಡೆ ಡಿಫ್ರೆಂಟ್ ಪ್ರೋಟೋಕಾಲ್ಸ್ ಇದ್ದಾವೆ. ನಗೋಯಾ ಇದೆ. ಓಕೆ, ಇನ್ನೊಂದು ಯಾವುದಿದೆ ಕಮೆಂಟ್ ಮಾಡ್ತೀರಾ? ಸೊ ಈ ಥರ ಅನಾಲಿಸಿಸ್ ಮಾಡ್ಬೇಕು ನೀವು. ಜಸ್ಟ್ ಈಗ ಇದು ನಗೋಯಾ ಬಂತು ಅಂತ ಓದ್ಬಿಟ್ರೆ ಅಲ್ಲ, ಎಲ್ಲಿ ಬಂತು, ವೇರ್ ಇಟ್ ಕಮ್ಸ್, ವಿದಿನ್ ವಿಚ್ ಇಟ್ ವಿಲ್ ಕಮ್, ಯಾವುದ್ರಲ್ಲಿ ಬರುತ್ತೆ. ಅರ್ತ್ ಸಮಿಟ್ ಆಗಿತ್ತು. ಓಕೆ, ಅರ್ತ್ ಸಮಿಟಿಂದ UNCBD ಬಂತು, UNCBDಯಿಂದ ನಗೋಯಾ ಬಂತು. ಇಷ್ಟು ಹೈರಾರ್ಕಿ ಗೊತ್ತಿದ್ರೆ ನಿಮಗೆ ಏನಾಗುತ್ತೆ? ಮಿಸ್ ಮ್ಯಾಚ್ ಆಗಲ್ಲ, ಯಾವತ್ತೂ ಕನ್ಫ್ಯೂಷನ್ಸ್ ಆಗಲ್ಲ. ನಗೋಯಾ ಪ್ರೋಟೋಕಾಲ್ 2010 ಕರೆಕ್ಟ್ ಇದೆ ನೋಡಿ. ಈ ಇಯರ್ ನೆನ್ಪಿಟ್ಕೋಬೇಕು, 2010. ವಾಟ್ ಇಟ್ ಸೇಸ್? ಎನ್ಶೂರಿಂಗ್ ಆಕ್ಸೆಸ್ ಟು ಜೆನೆಟಿಕ್ ರಿಸೋರ್ಸಸ್. ಜೆನೆಟಿಕ್ ರಿಸೋರ್ಸಸ್ ಇದಾವಲ್ವ. ವಾಟ್ ಈಸ್ ಜೆನೆಟಿಕ್ ರಿಸೋರ್ಸಸ್? ಇರುತ್ತಲ್ಲ, ಹಿಮಾಲಯದಲ್ಲಿ ಹೋಗಿ ನಿಮಗೆ ಎಷ್ಟಕ್ಕೊಂದು ಜೆನೆಟಿಕ್ ರಿಸೋರ್ಸಸ್ ಸಿಗುತ್ತೆ. ಪ್ಲಾಂಟೇಶನ್ ಕ್ರಾಪ್ಸ್, ಮೆಡಿಸಿನಲ್ ಕ್ರಾಪ್ಸ್, ಎಷ್ಟಕ್ಕೊಂದು ವೈಲ್ಡ್ ಪ್ಲಾಂಟ್ಸ್ ಇರುತ್ತೆ, ಅವೆಲ್ಲ ನಿಮಗೆ ದೇ ಆರ್ ಜೆನೆಟಿಕ್ ರಿಸೋರ್ಸಸ್. ಓಕೆ, ಇವು ನೆನ್ಪಿಟ್ಕೋಬೇಕು. ಜೆನೆಟಿಕ್ ರಿಸೋರ್ಸಸ್ಗೆ ಅಂತಲೇ ನೆನಪಿರ್ಬೇಕು. ಜಸ್ಟ್ ಜೆನೆಟಿಕ್ ರಿಸೋರ್ಸಸ್ಗೆ ರಿಲೇಟ್ ಆದಂಥ ಪ್ರೋಟೋಕಾಲ್ ಯಾವುದಂತ ಕೇಳಿದಾಗ ನಿಮಗೆ ಗೊತ್ತಾಗಬೇಕು ನಗೋಯಾ ಪ್ರೋಟೋಕಾಲ್ ಇದೆ ಅಂತ. ಏನು ಮಾಡುತ್ತೆ ಇದು? ಇಕ್ವಿಟಬಲ್ ಶೇರಿಂಗ್ ದ ಬೆನಿಫಿಟ್ಸ್ ಅರೈಸಿಂಗ್ ಫ್ರಮ್ ದೇರ್ ಯೂಸ್ ಅಂತ ಹೇಳ್ತಾರೆ. ಈಗ ಅಲ್ಲಿ ಯಾರು ಇರ್ತಾರೆ, ಈಗ ಹಿಮಾಲಯದಲ್ಲಿ ಸಿಕ್ತು ಅಂದರೆ ಅಲ್ಲಿರೋಂಥ ಕಮ್ಯುನಿಟಿ ಜೊತೆ ಸೊ ಈ ಬೆನಿಫಿಟ್, ಯಾರ ಬೆನಿಫಿಟ್, ಈಗ ಗೌರ್ಮೆಂಟು ಅಥವಾ ಯಾರಾದರೂ ಅದನ್ನು ಯೂಸ್ ಮಾಡಿಕೊಂಡ್ರೆ ಅದರಲ್ಲಿ ಬರೋಂಥ ಪ್ರಾಫಿಟನ್ನು ಅವ್ರ ಜೊತೆ ಶೇರ್ ಮಾಡಬೇಕು ಅಂತ ಹೇಳುತ್ತೆ. ಯು ನೀಡ್ ಟು ಶೇರ್ ದ ಬೆನಿಫಿಟ್. ಸೊ ಸಿಕ್ಕಿರೋಂಥ ಪ್ರಾಫಿಟ್, ದುಡ್ಡಾಗಿರ್ಬೋದು ಅಥವಾ ಇನ್ ಎನಿಥಿಂಗ್. ಸೊ ಅದನ್ನೇನು ಮಾಡ್ಬೇಕು ನಾವು? ಅಲ್ಲಿರೋಂಥ ಕಮ್ಯುನಿಟಿ ಅಥವಾ ಅಲ್ಲಿರೋಂಥ ಜನರ ಜೊತೆ ಶೇರ್ ಮಾಡಬೇಕು ಅಂತ ಹೇಳುತ್ತೆ. ದಟ್ ಈಸ್ ಸೊ ನಗೋಯಾ ಪ್ರೋಟೋಕಾಲ್ CBDಯಲ್ಲಿ ಬರುತ್ತೆ. ಕರೆಕ್ಟ್ ಇದೆ, 2010. ಸೊ NBAಯಲ್ಲಿ ಬಂತ ಆಫ್ಟರ್ ರ್ಯಾಟಿಫಿಕೇಶನ್ ಆಫ್ ನಗೋಯಾ ಪ್ರೋಟೋಕಾಲ್, NBA ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ. ಹೌದಾ? ನಗೋಯಾ ಬಂದಿದ್ದು ಎಷ್ಟು ಹೇಳಿದ್ರು? 2010 ಹೇಳಿದ್ರು ಅಲ್ವಾ? ಸೊ ಇಲ್ಲಿ ಏನು ಮಾತಾಡ್ತಿದ್ದಾರೆ? NBA ಯಾವುದರಿಂದ ಬಂತು? ನಗೋಯಿಂದ ಬಂತು ಅಂತ ಹೇಳ್ತಾರೆ. ಕರೆಕ್ಟಾ? ತಪ್ಪು. ನಿಮ್ಗೆ ಜಸ್ಟ್ ನೋಡಿ, NBA ಯಾವಾಗ ಬಂತು ಅಂತ 2002 ಅಲ್ವಾ? ಸೊ 2002 ಬಂದಿದೆ ಅಂತ ಗೊತ್ತಾದರೂ ಯು ಕ್ಯಾನ್ ಸ್ಟ್ರೇಟ್ ಫಾರ್ವರ್ಡ್ ಕ್ಯಾನ್ಸಲ್ ದ ಆನ್ಸರ್ ಅಲ್ವಾ? ಈ ಥರ ಇರುತ್ತೆ. ಸೊ ಇದರಲ್ಲಿ ಓನ್ಲಿ ಒನ್ ಈಸ್ ಕರೆಕ್ಟ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಂತ ಹೇಳಿದ್ದಾರೆ. ಓನ್ಲಿ ಒನ್ ಬಿಕಮ್ಸ್ ಕರೆಕ್ಟ್. ಗೊತ್ತಿರ್ಬೇಕು ನಿಮಗೆ. ಬೇರೆ ಹೇಳಿದ್ನಲ್ಲ, ನಗೋಯಾ ಆದಮೇಲೆ ಕಾರ್ಟಾಜೆನ ಕೇಳ್ಬೋದು. ಕಾರ್ಟಾಜೆನ ಪ್ರೋಟೋಕಾಲ್ ಇಂಪಾರ್ಟೆಂಟ್. ಇದು 2010 ಬಂತ, ಚೆಕ್ ಮಾಡಿ. ಈ ಥರ ನೀವೇನು ಮಾಡಬೇಕು? 360 ಅನಲೈಸಿಸ್ ಮಾಡಬೇಕು. ಇದನ್ನೇ ನೀವು ನಿನ್ನೆ ನೋಡ್ಕೊಂಡಿದ್ರೆ ನಾನು ಇವತ್ತೇನು ಹೇಳ್ತೀನಿ ಎಲ್ಲ ಗೊತ್ತಾಗಿರೋದು ನಿಮಗೆ. ಒಂಥರ ಏನಾಗುತ್ತೆ ನಿಮಗೆ? ರಿಫ್ರೆಶ್ ಆದಂಗೆ ಆಗುತ್ತೆ. ಎವ್ರಿ ಕ್ವಶನ್ ವಿಲ್ ಬಿಕಮ್ ರಿಫ್ರೆಶ್ ಆಗುತ್ತೆ. ಓಕೆ, ಸೊ ಕಮಿಂಗ್ ಟು 75th ಕ್ವಶನ್ ನೋಡಿ. ಏನು ಕೇಳಿದ್ದಾರೆ? ಟೈಗರ್ ರಿಸರ್ವ್ಸ್ ಆ್ಯಂಡ್ ದರ್ ಸ್ಟೇಟ್. ಇನ್ನು ಹೇಳಿದ್ನಲ್ಲೂ ಒಂದು ಮ್ಯಾಪ್ ಮಾಡಿ, ಮ್ಯಾಪಲ್ಲಿ ಇವನ್ನೆಲ್ಲ ಮಾರ್ಕ್ ಮಾಡಿ ಅಂತ ಹೇಳಿದ್ರು ಅಲ್ವಾ? ಮಾಡಿದ್ದೀರಾ? ಮಾಡಬೇಕು. ಮಾಡಿಲ್ಲ ಅಂದರೆ ಒಂದು ಮ್ಯಾಪ್ ತಗೊಳ್ಳಿ. ಮ್ಯಾಪಲ್ಲಿ ಏನು ಮಾಡಬೇಕು? ಇವನ್ನ ಎಲ್ಲೆಲ್ಲಿ ಬರುತ್ತೆ ಅಂತ ಡ್ರಾ ಮಾಡಬೇಕು. ಅವಾಗ ಏನಾಗುತ್ತೆ ನಿಮಗೆ? ಈಸಿಯಾಗಿ ನೆನ್ಪು ಮಾಡ್ಕೊಬೋದು. ನೀವು ಬರೆದಾಗ ಏನಾಗುತ್ತೆ? ಜಸ್ಟ್ ಲೈನ್ ಟು ಲೈನ್ ಬರೆದಿಟ್ಟಿರ್ತೀರ. ಸೊ ಎಲ್ಲಿ ಬಂತು ಅಂತ ಗೊತ್ತಾಗಿಲ್ಲ. ಆಲ್ವೇಸ್ ಐ ಮೆಮರಿ ವಿಲ್ ಬಿ ಮೋರ್. ಐ ಮೆಮರಿ ಅಥವಾ ನೋಡಿರೋಂಥದ್ದು ಜಾಸ್ತಿ ನೆನಪಿರುತ್ತೆ. ನೋಡಿರ್ತೀರಲ್ವ? ಪ್ರಾಕ್ಟಿಕಲ್ ಆಗಿ ನೀವು ಯಾವುದೋ ಪ್ಲೇಸಿಗೆ ಹೋದಾಗ ಅಥವಾ ಟ್ರಿಪ್ಪಿಗೆ ಹೋದಾಗ ಅಲ್ಲಿ ನೋಡಿರೋದು ನೆನಪು ಬರುತ್ತೆ ಇಲ್ಲ. ಬಿಕಾಸ್ ಐ ಮೆಮರಿ ಮೋರ್ ಇಂಪಾರ್ಟೆಂಟ್. ಯಾವತ್ತು ನೋಡಿರೋದು ನಿಮಗೆ ಜಾಸ್ತಿ ನೆನಪುಳುತ್ತೆ. ಹಾಗಾಗಿ ಮ್ಯಾಪ್ ವರ್ಕ್ ಮಾಡಬೇಕು. ನೋಡಿ, ಸತ್ಪುರ ಮಹಾರಾಷ್ಟ್ರದಲ್ಲಿ ಬರುತ್ತಾ? ಹಾಗಾದರೆ ಮಹಾರಾಷ್ಟ್ರದಲ್ಲಿ ಯಾವ್ದು ಬರುತ್ತೆ ನೋಡ್ಕೋಬೇಕು ಹೋಗಿ.
ಸೊ ಇದು ತಪ್ಪಿದೆ. ಹಾಗಾದ್ರೆ ಸತ್ಪುರ ಟೈಗರ್ ಇದು ತಪ್ಪಿದೆ. ಎಲ್ಲಿ ಬರುತ್ತೆ? ಎಂ ಪಿ ಎಲ್ಲಿ ಬರುತ್ತಾ? ಇದು ತಪ್ಪು, ಒಂದೇನು ತಪ್ಪಿದೆ. ಹೌ ಮೆನಿ ಪೇರ್ಸ್ ನೋಡಿ, ಈ ಥರ ಕ್ವಶನ್ ಬರ್ತಿದೆ. ಈಗ ನೀವೇನು ಮಾಡಬೇಕು? ಹೌ ಮೆನಿ ಪೇರ್ಸ್ ಅಂತ ಬರ್ತಿದ್ದಾಗ ನಿಮ್ಮದು ಓದೋದು ಸ್ಟ್ರಾಟಜಿ ಇನ್ನೂ ಚೇಂಜ್ ಮಾಡಬೇಕು, ಆರ್ ಎಲ್ಸ್ ಸೊ ಅನಲೈಸಿಸ್ ಚೆನ್ನಾಗಿ ಮಾಡಬೇಕು. ಓಕೆ, ಪಿ ವೈ ಕ್ಯೂ ಮಾಡಬೇಕು, ಕ್ಲಾರಿಟಿ ಬರುತ್ತೆ. ಕ್ಲಾರಿಟಿ ಬಂದಾಗ ನಿಮಗೆ ಈಸಿಯಾಗಿ ಮಾರ್ಕ್ ಮಾಡ್ಬೋದು ಅಲ್ವಾ? ಸೊ ಇದರಲ್ಲಿ ಸತ್ಪುರ ತಪ್ಪು. ಹಾಗಾದರೆ ಬಂಡೀಪುರ ಕರೆಕ್ಟ್ ಇದೇನಾ? ಕರ್ನಾಟಕ ನೋಡಿ, ಇಲ್ಲಿ ಕರ್ನಾಟಕದಲ್ಲಿ ಬಂಡೀಪುರ ಅಂತ ಮಾಡಿಬಿಟ್ಟಿದ್ರೆ ನೆನಪು ಬರುತ್ತೆ. ಅವಾಗ ಏನು ಮಾಡಬೇಕು? ಕರ್ನಾಟಕದಲ್ಲಿ ಮತ್ತೆ ಯಾವ ಟೈಗರ್ ರಿಸರ್ವ್ಸ್ ಇದ್ದಾವೆ? ಎಷ್ಟಿದ್ದಾವೆ? ಇಂಪಾರ್ಟೆಂಟ್ 5 ಇದ್ದಾವೆ. ಯಾವುದು ಲಾರ್ಜೆಸ್ಟ್ ಇದೆ? ಇಂಪಾರ್ಟೆಂಟ್. ಈ ಥರ ಬ್ರೈನ್ ಸ್ಟಾರ್ಮ್ ಮಾಡಬೇಕು ನೀವು. ಬಂಡೀಪುರ ಕರೆಕ್ಟ್ ಇದೆ, ಎಲ್ಲಿ ಬರುತ್ತೆ? ಬಂಡೀಪುರ ಎಲ್ಲಿ ಬರುತ್ತೆ? ಮೈಸೂರು ಆ್ಯಂಡ್ ಅರೌಂಡ್ ಸರೌಂಡಿಂಗ್ ರೀಸನ್ ಗೊತ್ತಿರ್ಬೇಕು. ಎಲ್ಲಿ ಬರುತ್ತೆ ನೋಡಿ, ಮ್ಯಾಪ್ ಮಾಡಿದಾಗ ಜಸ್ಟ್ ನಿಮಗೆ ಯಾವ ಸ್ಟೇಟ್ ಅಂತ ಗೊತ್ತಾಗಲ್ಲ, ಇವನ್ ನಿಮಗೆ ಯಾವ ಡಿಸ್ಟಿಕ್ ಅಂತ ಗೊತ್ತಾಗುತ್ತೆ. ಅದು ಸುತ್ತಮುತ್ತ ಕ್ವಶನ್ ಕೇಳಿದಾಗೂ ನೀವು ಮಾಡ್ಬೋದು. ಓಕೆ, ಬಾಂಧವಗರ್ ಎಲ್ಲಿ ಬರುತ್ತೆ? ಮಧ್ಯಪ್ರದೇಶ ಕರೆಕ್ಟ್ ಇದೆ. ಸೊ ಸತ್ಯಮಂಗಲ ತಮಿಳುನಾಡು ಓಕೆ ಕರೆಕ್ಟ್ ಇದೆ. ನೋಡಿ ಇದು ಒಂದು ತಪ್ಪಿದೆ. ಹಾಗಾದರೆ ಓನ್ಲಿ 3 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಟೈಗರ್ ರಿಸರ್ವ್ಸ್ ನಿಮಗೆ ಎನ್ವೈರ್ಮೆಂಟ್ ಸೈನ್ಸಲ್ಲಿ ಸೊ ಬೇರೆ ಒಂದು 20% ನಿಮಗೆ ಸೊ ಮೇ ಬಿ ಸಮ್ ಕಾನ್ಸೆಪ್ಟ್ಗಳು ಕೇಳ್ತಾರೆ ನಿಮಗೆ. ಎಕೋಟೋನ್ ಅಂದ್ರೇನು, ಆರ್ ಎಲ್ಸ್ ಪ್ರೈಮರಿ ಪ್ರೊಡ್ಯೂಸರ್ಸ್ ಅಂದರೆ ಯಾವುದು, ಆಮೇಲೆ ನಿಮಗೆ ಡಿಫ್ರೆಂಟ್ ಪಿರಮಿಡ್ಸ್ ಬರುತ್ತಲ್ವ, ಪಿರಮಿಡ್ಸ್ ಬಗ್ಗೆ ಕೇಳ್ಬೋದು. ಇದೆಲ್ಲ ಬಿಟ್ಟರೆ ನಿಮಗೆ ಮೇಜರಾಗಿ ಏನು ಕೇಳ್ತಾರೆ? ಟೈಗರ್ ರಿಸರ್ವ್ಸ್, ನ್ಯಾಷನಲ್ ಪಾರ್ಕ್, ಬಯೋಸ್ಫಿಯರ್ ರಿಸರ್ವ್ಸ್, ವೈಲ್ಡ್ ಲೈಫ್ ಬಗ್ಗೆ ಕೇಳ್ತಾರೆ. ವೈಲ್ಡ್ ಲೈಫ್, ಡಿಫ್ರೆಂಟ್ ವೈಲ್ಡ್ ಲೈಫ್. ಇಲ್ಲಿ ಮುಂದೆ ನೆಕ್ಸ್ಟ್ ಒಂದು ಕ್ವಶನ್ ಇದೆ ನೋಡೋಣ ಅದರಲ್ಲಿ. ಓಕೆ, ಈ ಥರ ಮಾಡಬೇಕು 75 ಕ್ವಶನ್. ಕಮಿಂಗ್ ಟು 76th ಕ್ವಶನ್, ಡಿಫ್ರೆಂಟ್ ಲೇಯರ್ಸ್ ಇಂಪಾರ್ಟೆಂಟ್ ಅಲ್ವಾ? HYTಯಲ್ಲಿ ಸೇಮ್ ಕ್ಲಾಸ್ ಮಾಡಿದ್ದಾರೆ, ಕಂಪ್ಲೀಟ್ ಬೇಸ್ಡ್ ಆನ್ ಅಟ್ಮಾಸ್ಫಿಯರಿಕ್ ಲೇಯರ್ಸ್ ಅಂತ ಕ್ಲಾಸ್ ಮಾಡಿದ್ದಾರೆ. ವೈ ಅಟ್ಮಾಸ್ಫಿಯರಿಕ್ ಲೇಯರ್ ಬಿಕಮ್ ಇಂಪಾರ್ಟೆಂಟ್? ಎಲ್ಲ ಫಿನಾಮಿನಾನು ಇಲ್ಲೇ ಆಗುತ್ತೆ. ನಿಮ್ಮದು ಕ್ಲೌಡ್ ಆಗುತ್ತೆ, ರೇನ್ ಬರುತ್ತೆ. ಓಕೆ, ಇವನ್ ವಾಟ್ ಎವರ್ ದ ವಾಟರ್ ವೇಪರ್, ಕ್ಲೈಮೇಟ್ ಚೇಂಜ್, ಆಲ್ ಆರ್ ಎಫೆಕ್ಟಿಂಗ್ ಟು ದೀಸ್ ಲೇಯರ್ಸ್. ಸೊ ದಟ್ಸ್ ವೈ ಯು ನೀಡ್ ಟು ಸ್ಟಡಿ ಲೇಯರ್ಸ್. ಎಲ್ಲ ಎಕ್ಸಾಮಲ್ಲಿ ಈ ಲೇಯರ್ಸ್ ಬಂದೇ ಬರುತ್ತೆ. ಡಿಫ್ರೆಂಟ್ ಲೇಯರ್ಸ್ ಹ್ಯಾವ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಅಥವಾ ಬೇರೆ ಬೇರೆ ಇದೆ ಮಾಡಿರ್ತೀರಲ್ವ, ಟ್ರೋಪೋ, ಸ್ಟ್ರಾಟೋ, ಮೆಸೋ, ಓಕೆ, ಥರ್ಮೋಸ್ಫಿಯರ್, ಎಕ್ಸೋಸ್ಫಿಯರ್ ಅಂತ ಡಿಫ್ರೆಂಟ್ ಲೇಯರ್ಸ್ ಮಾಡಿರ್ತೀರ. ಅವು ಟೆಂಪ್ರೇಚರ್ ನೋಡಿ, ಎಲ್ಲ ಟೆಂಪ್ರೇಚರ್ ಮೇಲೆ ಕೇಳಿದ್ದಾನೆ. ಅವು ಟೆಂಪ್ರೇಚರ್ ಡಿಕ್ರೀಸಸ್, ಇನ್ಕ್ರೀಸಸ್ ಮಾಡಿರ್ತೀರಲ್ವ. ಹಿಂಗೆ ಹೈಯೆಸ್ಟ್ ಎಲ್ಲಿ ಹೋಯಿತು? ಥರ್ಮೋಸ್ಫಿಯರ್ ಹೈಯೆಸ್ಟ್ ಟೆಂಪ್ರೇಚರ್ ಆಗುತ್ತೆ, ಗೊತ್ತಿರ್ಬೇಕು. ಥರ್ಮೋ ಅಂತ ಅದಕ್ಕೆ ಕರೀತಾರೆ, ಹೈಯೆಸ್ಟ್ ಟೆಂಪ್ರೇಚರ್ ಇರುತ್ತೆ. ಅದಾದಮೇಲೆ ಬೇರೆ ಲೇಯರ್ಸಲ್ಲಿ ಕಡಿಮೆ ಇರುತ್ತೆ, ಇದು ಗೊತ್ತಿರ್ಬೇಕು. ಈಸ್ ಆರ್ ಲೇಯರ್ಸ್. ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, ಸ್ಟ್ರಾಟೋಸ್ಫಿಯರ್, ಥರ್ಮೋಸ್ಫಿಯರ್. ನೆನ್ಪಿಟ್ಕೊಂತೀರ, ಥರ್ಮೋಸ್ಫಿಯರ್ ಹೇಳಿದ್ನಲ್ಲ, ಇಟ್ ಹ್ಯಾಸ್ ಅ ಹೈಯೆಸ್ಟ್ ಟೆಂಪ್ರೇಚರ್. ಎಲ್ಲಿದೆ ನೋಡಿ, ಆಲ್ಟಿಟ್ಯೂಡ್ ಲೀಡಿಂಗ್ ಟು ಲೇಯರ್ ಇನ್. ಓಕೆ, ಅದು ಬೇಡ. ಓಕೆ, ನಿಮಗೆ ಮೀಸೋಸ್ಫಿಯರ್ ನೆನಪಿರೋದು ನೋಡಿ, ಮೀಸೋಸ್ಫಿಯರಲ್ಲಿ ಗೊತ್ತಿದೆ ಅಂದರೆ ಲೇಯರ್ಸ್ ಏನಿರುತ್ತೆ? ಟ್ರೋಪೋಸ್ಫಿಯರಲ್ಲಿ ಏನಾಗುತ್ತೆ? ಟೆಂಪ್ರೇಚರ್ ಕಡಿಮೆ ಆಗುತ್ತಲ್ವಾ. ಸೊ ಮೇಲೆ ಹೋಗ್ತಾ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಸೊ ಅಲ್ಲಿಂದ ಮತ್ತೆ ಏನಾಗುತ್ತೆ? ಮತ್ತೆ ಸ್ಟ್ರಾಟೋಸ್ಫಿಯರಲ್ಲಿ ಜಾಸ್ತಿ ಆಗುತ್ತೆ. ಟ್ರೋಪೋಲ್ಲಿ ಕಡಿಮೆ, ಸ್ಟ್ರಾಟೋಲ್ಲಿ ಮತ್ತೆ ಜಾಸ್ತಿ, ಮತ್ತೆ ಮೀಸೋಸ್ಫಿಯರಲ್ಲಿ ಏನಾಗುತ್ತೆ? ಮತ್ತೆ ಕಡಿಮೆ ಆಗುತ್ತೆ. ಸೊ ಇದು ಏನಂದರೆ ಕ್ಯಾರೆಕ್ಟರಿಸ್ಟಿಕ್ಸ್, ಟೆಂಪ್ರೇಚರ್ ಹೆಂಗೆ ವೇರಿಯೇಷನ್ ಆಗುತ್ತೆ ಅನ್ನೋದು ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಡಿಫ್ರೆಂಟ್ ಲೇಯರ್ಸ್. ಇದಾಯಿತು ಟ್ರೋಪೋ, ಸ್ಟ್ರಾಟೋ, ಮೀಸೋಸ್ಫಿಯರ್. ನೋಡಿ, ಮೀಸೋಸ್ಫಿಯರಲ್ಲಿ ಕಂಪ್ಲೀಟಾಗಿ ಲೋವೆಸ್ಟ್ ಟೆಂಪ್ರೇಚರ್ ಬರುತ್ತೆ. ಲೋವೆಸ್ಟ್ ಟೆಂಪ್ರೇಚರ್ ಇದರಲ್ಲಿ ಏನು ಕೊಟ್ಟಿದ್ದಾನೆ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ, ಕ್ಯಾರೆಕ್ಟರೈಸ್ಡ್ ಬೈ ಟೆಂಪ್ರೇಚರ್ ಡಿಕ್ರೀಸಸ್ ವಿತ್ ಆಲ್ಟಿಟ್ಯೂಡ್. ನೋಡಿ, ಮೀಸೋಸ್ಫಿಯರಲ್ಲಿ ಕಡಿಮೆ ಆಯಿತಾ? ವಿತ್ ಆಲ್ಟಿಟ್ಯೂಡ್ ಲೀಡಿಂಗ್ ಟು ಕೋಲ್ಡೆಸ್ಟ್ ಪ್ಲೇಸ್ ವಿದಿನ್ ದ ಅರ್ತ್ ಸಿಸ್ಟಮ್ ಅಂತ ಕೊಡ್ತಾನೆ. ದಿಸ್ ಇಸ್ ದ ಒನ್ ಆನ್ಸರ್. ಬಿಗೆ ಹಾಗಾದರೆ 4 ಬರಬೇಕು. ಬಿಗೆ 4 ಯಾವುದಿದೆ ನೋಡಿ, ಬಿಗೆ 4 ಇದೆ. ಓಕೆ, ಬಿಗೆ 4ಅಲ್ಲಿ 2 ಆಪ್ಷನ್ ಇದೆ. ಬಿಗೆ 4ಅಲ್ಲಿ 2 ಆಪ್ಷನ್ ಇದೆ. ಓಕೆ, ಸೊ ಇವೆರಡು ಆಪ್ಷನ್ ಇದೆ. ಇವೆರಡರಲ್ಲಿ ನಮ್ಗೆ ಆನ್ಸರ್ ಸಿಗುತ್ತೆ, ಇಷ್ಟು ಗೊತ್ತಿದೆ. ಮೀಸೋಸ್ಫಿಯರ್ ಹೇಳಿದ್ನಲ್ಲ, ಮೀಸೋಸ್ಫಿಯರ್ ಇಸ್ ವಿತ್ ಲೋವೆಸ್ಟ್ ಟೆಂಪ್ರೇಚರ್ ಇರುತ್ತೆ. ಗೊತ್ತಿರೋದು ನಿಮಗೆ. ಟ್ರೋಪೋಲಿ ಡಿಕ್ರೀಸ್ ಮತ್ತು ಸ್ಟ್ರಾಟೋಲಿ ಇನ್ಕ್ರೀಸ್ ಅಗೇನ್, ಮತ್ತು ಮೀಸೋಲ್ಲಿ ಡಿಕ್ರೀಸ್ ಆಗುತ್ತೆ. ಓಕೆ, ಬಿಯಲ್ಲಿ 4. ಎಗೆ 3 ಬರುತ್ತಾ? ಟ್ರೋಪೋಸ್ಫಿಯರ್ ನೋಡ್ಬೋದು ನೋಡಿ.
ಈ ಥರ ನೀವು ಅಲ್ಲಿ ಆ ಗ್ರಾಫನ್ನು ಸ್ಟಡಿ ಮಾಡಿದ್ರೆ ನಿಮಗೆ ಅರ್ಧ ಕ್ಲಾರಿಟಿ ಬರುತ್ತೆ. ಯು ನೀಡ್ ಟು ಸ್ಟಡಿ ದಟ್ ಗ್ರಾಫ್ ಇಂಪಾರ್ಟೆಂಟ್. ಬಿಗೆ 4, ಎಗೆ 3 ಅಂತ ಹೇಳಿದಾನೆ. ಕ್ಯಾರೆಕ್ಟರೈಸ್ಡ್ ಬೈ ಟೆಂಪರೇಚರ್ ಇನ್ಕ್ರೀಸಸ್ ವಿತ್ ಆಲ್ಟಿಟ್ಯೂಡ್ ಲೀಡಿಂಗ್ ಟು ವರ್ಟಿಕಲ್ ಮಿಕ್ಸಿಂಗ್. ಸ್ಟ್ರಾಟೋಸ್ಫಿಯರಲ್ಲಿ ಆಗುತ್ತಲ್ವ, ಇನ್ಕ್ರೀಸ್ ಆಗುತ್ತೆ. ಟ್ರೋಪಲ್ಲಿ ಡಿಕ್ರೀಸ್ ಆಗಿ ಸ್ಟ್ರಾಟೋಲ್ಲಿ ಇನ್ಕ್ರೀಸ್ ಆಗುತ್ತೆ. ಮೇ ಬಿ ಇದು ಕರೆಕ್ಟ್ ಇರ್ಬೋದು. ಕರೆಕ್ಟ್ ಇದೆ. ಓಕೆ, ಎಗೆ 3 ಇದು ಕರೆಕ್ಟ್ ಇದೆ. ಎಗೆ 3, ಬಿಗೆ 4, ಸಿಗೆ 1 ನೋಡಿ. ಸಿಗೆ ಥರ್ಮೋಸ್ಫಿಯರ್, ಸಿಗೆ 1 ನೋಡಿ. ಹೈ ಟೆಂಪ್ರೇಚರ್ ನೋಡಿ, ಸೋಲಾರ್ ರೇಡಿಯೇಷನ್ ಹೈ ಟೆಂಪ್ರೇಚರ್ ಅಂತ ಕೊಟ್ಟಾನೆ, ಯಾವುದಕ್ಕೂ ಕೊಟ್ಟಿಲ್ಲ. ಹೈ ಟೆಂಪ್ರೇಚರ್ ಥರ್ಮೋ ಅಂದರೆ ನೆನ್ಕೊಳ್ಳಿ. ಥರ್ಮೋ ಯಾವುದಕ್ಕೆ ಅಂತಾರೆ? ಸೊ ಟೆಂಪ್ರೇಚರ್ ಜಾಸ್ತಿ ಇದ್ದರೆ ಅದಕ್ಕೆ ಥರ್ಮೋ ಅಂತಲೇ ಕರೀತಾರಲ್ವ, ಥರ್ಮೋ. ಇದು ಹೈ ಟೆಂಪ್ರೇಚರ್. ಸಿಗೆ ಎ ಇದೆ. ಡಿಗೆ ಅಯನೋಸ್ಫಿಯರ್. ಈ ಥರ್ಮೋಸ್ಫಿಯರಲ್ಲಿ ಗೊತ್ತಿದ್ದೇನು? ಟ್ರೋಪೋ, ಸ್ಟ್ರಾಟೋ, ಮೀಸೋ, ಥರ್ಮೋ ಮತ್ತು ಎಕ್ಸೋ. ಅಯನೋಸ್ಫಿಯರ್ ಎಲ್ಲಿ ಬಂತು ಅಂತ ಡೌಟಾ? ಹೌದು, ಅಯನೋಸ್ಫಿಯರ್ ಎಲ್ಲಿ ಬರುತ್ತೆ? ಇದರಲ್ಲೇ ಒಂದು ಪಾರ್ಟು ಅಯನೋಸ್ಫಿಯರ್ ಬರುತ್ತೆ ಥರ್ಮೋದಲ್ಲಿ. ಓಕೆ, ಅಯನೋಸ್ಫಿಯರ್ ಅಂದರೆ ಆಲ್ ದ ಅಯಾನಿಕ್ಸ್ ಅಥವಾ ಅಯಾನ್ಸ್, ನಿಮಗೆ ಆಲ್ ಕಮ್ಯುನಿಕೇಷನ್ಸ್ ಇಲ್ಲ ಆಗುತ್ತೆ ಅಯನೋಸ್ಫಿಯರಲ್ಲಿ. ಅಯನೋಸ್ಫಿಯರ್ ವೆರಿ ಇಂಪಾರ್ಟೆಂಟ್. ಅಯನೋಸ್ಫಿಯರ್ ಇಸ್ ಅ ಪಾರ್ಟ್ ಆಫ್ ಥರ್ಮೋಸ್ಫಿಯರ್ ಓನ್ಲಿ. ಅಯನೋಸ್ಫಿಯರಲ್ಲಿ ಏನಾಗುತ್ತೆ? ಡಿಗೆ ಏನು ಕೊಟ್ಟಿದ್ದಾನೆ? 2. ಡಿಗೆ 2 ಅಂದರೆ ರೀಸನ್ ಫೋಟೋ ಅಯನೈಸೇಷನ್. ಫೋಟೋ ಅಯನೈಸೇಷನ್ ಅಂದರೆ ವಿತ್ ದ ಹೆಲ್ಪ್ ಆಫ್ ಸನ್ಲೈಟ್ ಅಥವಾ ಸನ್ಲೈಟ್ ಅಯನೈಸೇಷನ್ ಆಗುತ್ತೆ. ಅಯನೈಸೇಷನ್ ಅಂದರೆ ಸೊ ಅಯನ್ ಮೇಲೆ ಎಕ್ಸೈಟ್ ಅಥವಾ ಇದಾಗುತ್ತಲ್ಲ, ನೀವು ಸೈನ್ಸಲ್ಲಿ ಓದಿರ್ತೀರಲ್ಲ, ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಹೋಗಿ ಇನ್ನೊಂದು ಸ್ಟೇಟಿಗೆ ಕೆಳಗಡೆ ಬರುತ್ತೆ ಅಂತ ಹೇಳ್ತಾರಲ್ಲ, ಆಲ್ ದೀಸ್ ಆರ್ ಅಯನೈಸೇಷನ್ ಅಂತ ಹೇಳ್ತಾರೆ. ಇದಾಗುತ್ತೆ ಅಯನೋಸ್ಫಿಯರಲ್ಲಿ. ನೋಡಿ, ಅಯನೈಸೇಷನ್ ಇದು ಗೊತ್ತಿದ್ರೆ ನೋಡಿ. ಡಿಗೆ 2 ಭಾಳ ಕೊಟ್ಟಿದ್ದಾನೆ. ಓಕೆ, ಆನ್ಸರ್ ಇಸ್ ಬಿ. ಈ ಥರ ನೀವೇನು ಮಾಡಬೇಕು ಕಂಪ್ಲೀಟಾಗಿ 360 ಅನಲೈಸಿಸ್ ಮಾಡಬೇಕು. ಕಮಿಂಗ್ ಟು 77th ಕ್ವಶನ್, ವೆರಿ ಇಂಪಾರ್ಟೆಂಟ್. ನೀನು ಹೇಳಿದ್ದೆ ನಾನು HYT ಅಂತ, ಗ್ರೀನ್ ಹೌಸ್ ಗ್ಯಾಸಸ್ ಯುವರ್ HYT. ಏನು ಮಾಡಬೇಕು? ಇದ್ರ ಬಗ್ಗೆ ಓದ್ಕೋಬೇಕು. ನೋಡಿ, ಇಲ್ಲ ಅಗೇನ್ ಮತ್ತೆ ಪ್ರೋಟೋಕಾಲ್ ಅಂತ. ಈ ಪ್ರೋಟೋಕಾಲು CBDಯಲ್ಲಿ ಬರುತ್ತಾ? ಇಷ್ಟು ಕ್ಲಾರಿಟಿ ಇರ್ಬೇಕು ನಿಮಗೆ. ಓಕೆ, ಈ ಪ್ರೋಟೋಕಾಲ್ ಯಾವ ಕನ್ವೆನ್ಷನಲ್ಲಿ ಬರುತ್ತೆ? UN ಕನ್ವೆನ್ಷನ್ ಆನ್ CBDನ ಆರ್ UN ಕನ್ವೆನ್ಷನ್ ಆನ್ FCCನ? FCCC ಯಾವುದ್ರಲ್ಲಿ ಬರುತ್ತೆ? ಇಂಪಾರ್ಟೆಂಟ್, ಇದು ಗೊತ್ತಿರಬೇಕು. ದಿಸ್ ಈಸ್ ದ ಹೌ ಹೈರಾರ್ಕಿ ಆಫ್ ಸ್ಟಡಿ ಬರುತ್ತೆ. ಫಸ್ಟ್ ನೀವು ಮೇಲಿಂದ ಕಲಿಬೇಕು. ಸುಮ್ಮನೆ ಪ್ರೋಟೋಕಾಲ್ ಅಂತ ಜಸ್ಟ್ ಓದಿದ್ರೆ ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಇದೆ, ಯಾವುದ್ರಲ್ಲಿ ಬರುತ್ತೆ? UN CBDಯಲ್ಲಿ ಬರುತ್ತಾ ಆರ್ UN FCCಯಲ್ಲಿ ಬರುತ್ತಾ? ವೆರಿ ಮಚ್ ಇಂಪಾರ್ಟೆಂಟ್. ಇಷ್ಟು ಕ್ಲಾರಿಟಿ ಇಲ್ಲ ಅಂದರೆ ಸೊ ನೀವು ಜಸ್ಟ್ ಹ್ಯಾಪಾಜಾರ್ಡಾಗಿ ಓದೋದ್ರಿಂದ ಇಟ್ ವಿಲ್ ನಾಟ್ ಹೆಲ್ಪ್. ಮೇಲಿಂದ ಓದಬೇಕು. ಫಸ್ಟು ಅರ್ಥ ಸಬ್ಜೆಕ್ಟ್ ಬಂತಪ್ಪ, ಅದರಲ್ಲಿ 3 ಡೆವಲಪ್ಮೆಂಟ್ಸ್ ಅಂತ ನಿಮಗೆ ಹೇಳಿ. ಆ 3 ಡೆವಲಪ್ಮೆಂಟ್ಸಲ್ಲಿ ಕ್ಯೋಟೋ ಪ್ರೋಟೋಕಾಲ್ ಯಾವುದ್ರಲ್ಲಿ ಬರುತ್ತೆ? UNFCCC ಬರುತ್ತೆ. ಒಂದು ಕ್ಲೈಮೇಟ್ ಚೇಂಜಿಗಿದೆ, ಒಂದು ಬಯೋಡೈವರ್ಸಿಟಿಗಿದೆ, ಇನ್ನೊಂದು ಡ್ರೈ ಲ್ಯಾಂಡ್ ಅಥವಾ ಡೆಸರ್ಟಿಫಿಕೇಷನ್ಗೆ UNCCD ಅಂತ ಬರುತ್ತೆ. ಸೊ ದೀಸ್ 3 ಆರ್ ಡಿಫರೆಂಟ್. ಅದರದ್ದು ಪ್ರೋಟೋಕಾಲ್ಸು ಬೇರೆ ಇದ್ದಾವೆ. ಇದರಲ್ಲಿ ಒನ್ ಆಫ್ ದ ಪ್ರೋಟೋಕಾಲ್ ಇಸ್ ಕ್ಯೋಟೋ ಪ್ರೋಟೋಕಾಲ್ ಇನ್ UNFCCC. ಏನು ಮಾಡುತ್ತೆ? ಗ್ರೀನ್ ಹೌಸ್ ಗ್ಯಾಸ್ ಬಗ್ಗೆ ಮಾತಾಡುತ್ತೆ. ಇಲ್ಲಿ ನೋಡಿ, ಯಾವ್ದು ಕೇಳಿದಾನೆ? ವಿಚ್ ಆರ್ ದ ಫಾಲೋಯಿಂಗ್ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕೇಳಿದಾನೆ. ವಾಟ್ ಆರ್ ಗ್ರೀನ್ ಹೌಸ್ ಗ್ಯಾಸಸ್? ಏನು ಮಾಡುತ್ತೆ ಗ್ರೀನ್ ಹೌಸ್ ಗ್ಯಾಸಸ್? ಇನ್ಕ್ರೀಸಸ್ ದ ಗ್ಲೋಬಲ್ ಟೆಂಪರೇಚರ್. ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಾರಲ್ಲ, ವೈ? ದೀಸ್ ಆರ್ ಗ್ಯಾಸಸ್, ದೇ ಆರ್ ಪ್ರೆಸೆಂಟ್ ಇನ್ ಅವರ್ ಅಟ್ಮಾಸ್ಫಿಯರ್. ಇಲ್ಲೆಲ್ಲ ಇರುತ್ತೆ, ಇಟ್ ಇಸ್ ಅರ್ತ್. ಇಲ್ಲಿ ಏನು ಮಾಡುತ್ತೆ? ಬಂದಿರೋಂಥ ಲೈಟನ್ನು ಟ್ರ್ಯಾಪ್ ಮಾಡುತ್ತೆ. ದೀಸ್ ಗ್ಯಾಸಸ್ ಏನು ಮಾಡುತ್ತೆ? ಟ್ರ್ಯಾಪ್ ಮಾಡ್ತವೆ. ಟ್ರ್ಯಾಪ್ ಮಾಡಿದಾಗ ಏನಾಗುತ್ತೆ? ಇಲ್ಲಿರೋ ಎನರ್ಜಿ ಜಾಸ್ತಿ ಆಗುತ್ತೆ, ಅದೇ ಹೀಟ್ ಎನರ್ಜಿ ಆರ್ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ದಟ್ ಈಸ್ ಅ ಗ್ಲೋಬಲ್ ಫಿನಾಮಿನಾನ್ ಆಫ್ ಇನ್ಕ್ರೀಸಿಂಗ್ ಕ್ಲೈಮೇಟ್ ಚೇಂಜ್ ಅಂತಾರಲ್ಲ, ಇದಕ್ಕೆ. ಬಿಕಾಸ್ ಆಫ್ ಇನ್ಕ್ರೀಸಿಂಗ್ ಟೆಂಪ್ರೇಚರ್ ಕ್ಲೈಮೇಟ್ ಚೇಂಜ್ ಆಗ್ತಿದೆ ಅಂತ ಹೇಳ್ತಾರೆ. ನಾರ್ಮಲ್ ಇಲ್ಲ, ಕ್ಲೈಮೇಟ್ ಹ್ಯಾಸ್ ಬಿಕಮಿಂಗ್ ಚೇಂಜ್. ಕ್ಲೈಮೇಟ್ ಚೇಂಜ್ ಫ್ರಮ್ ದ ಪ್ರೀವಿಯಸ್ ಕಂಡೀಷನ್ಸ್ ಈಗ ಏನಾಗ್ತಿದೆ? ಚೇಂಜ್ ಆಗ್ತಿದೆ. ಏನಾಗ್ತಿದೆ? ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಿದೆ ಬಿಕಾಸ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್. ಕ್ಲೈಮೇಟ್ ಚೇಂಜೇ ಬೇರೆ ಅಂದ್ಕೊಂಡಿದ್ದೀರಾ, ಆಮೇಲೆ ಗ್ರೀನ್ ಹೌಸ್ ಗ್ಯಾಸಸ್ಸೇ ಬೇರೆ ಅಂದ್ಕೊಂಡಿದ್ದೀರಾ? ಇಲ್ಲ. ಇವನ್ನೆಲ್ಲ ಜೊತೆಲಿ ಓದೋದ್ರಿಂದ ಅಷ್ಟೇ ನಿಮಗೆ ವಾಟ್ ಈಸ್ ಕ್ಲೈಮೇಟ್ ಚೇಂಜ್, ವಾಟ್ ಈಸ್ ಗ್ರೀನ್ ಹೌಸ್ ಗ್ಯಾಸಸ್, ವಾಟ್ ಈಸ್ ಪ್ಯಾರಿಸ್ ಅಗ್ರಿಮೆಂಟ್, ವಾಟ್ ಈಸ್ ಕ್ಯೋಟೋ ಪ್ರೋಟೋಕಾಲ್, ಇವೆಲ್ಲ ಯಾವಾಗ ಗೊತ್ತಾಗುತ್ತೆ? ಲಿಂಕ್ಡ್. ದೀಸ್ ಆಲ್ ಆರ್ ಲಿಂಕ್ಡ್, ಎಲ್ಲ ಲಿಂಕ್ ಇದ್ದಾವೆ. ಓಕೆ, ಇದರಲ್ಲಿ ಏನು ಕೇಳಿದಾನೆ? ಸಿಂಪಲ್ ಗ್ರೀನ್ ಹೌಸ್ ಗ್ಯಾಸಸ್ ಯಾವುದೆಲ್ಲ, ಇದಲ್ಲ ಅಂತ ಸ್ಟ್ರೇಟ್ ಫಾರ್ವರ್ಡ್ ಗೊತ್ತಾಗುತ್ತೆ ನಿಮಗೆ.
ಇನ್ನೇ ಹೇಳಿದ್ದೆ ನಾನು ಗ್ರೀನ್ ಹೌಸ್ ಗ್ಯಾಸಸ್ ಜೊತೆ ಓಝೋನ್ ಡಿಪ್ಲೇಟಿಂಗ್ ಸಬ್ಸ್ಟೆನ್ಸ್ ಬರುತ್ತೆ ಅಂತ ಹೇಳಿದ್ದೆ. ಹೌದಾ? ಓಝೋನ್ ಡಿಪ್ಲೇಟಿಂಗ್ ಸಬ್ಸ್ಟೆನ್ಸ್ ಇದು HCFC. ಹೌದು, ಇದು ಬರಲ್ಲ. 4 ತೆಗೀರಿ, 4 ತೆಗೀರಿ, 4 ತೆಗೀರಿ, 4 ತೆಗೀರಿ. ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್ 1 2 5 6 1 2 5 6 ನೋಡಿ. ನೈಟ್ರಿಕ್ ಆಕ್ಸೈಡ್ ಆಕ್ಸೈಡ್ ಯಾಕೆ ಬರಲ್ಲ? ಇಟ್ ಶುಡ್ ಬಿ ನೈಟ್ರಸ್ ಆಕ್ಸೈಡ್. ನೈಟ್ರಸ್ NiTrous ಆಕ್ಸೈಡ್ N2O ನಾಟ್ NO. ತಪ್ಪು ನೋಡಿ, ಎಷ್ಟು ಟ್ರ್ಯಾಕ್ ಮಾಡಿದ್ದಾನೆ. ಜಸ್ಟ್ ನಿಮಗೆ 6 ಇದಾವೆ ಮೇಜರ್ ಗ್ರೀನ್ ಹೌಸ್ ಗ್ಯಾಸಸ್. ಅವಷ್ಟು ನೆನಪಿದ್ರು ಯು ಕ್ಯಾನ್ ಮೇಕ್ ದಿಸ್ ಕ್ವಶನ್. ಇದನ್ನು ಮಾಡ್ಬೋದಿತ್ತು. ಕಮಿಂಗ್ ಟು ಈ ಥರ ಏನು ಮಾಡ್ಬೇಕು ನೀವು ಪ್ರತಿಯೊಂದೂ ಯು ನೀಡ್ ಟು ಬ್ರೇಕ್ ಡೌನ್ ದ ಕ್ವಶನನ್ನು ಬ್ರೇಕ್ ಮಾಡಬೇಕು. ಏನು ಕೇಳ್ತಿದ್ದಾನೆ, ವೇರ್ ದ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಅಲ್ಲಿ ಹೋಗಿ ಓದ್ಕೋಬೇಕು. ಯಾವುದೋ ಬುಕ್ಕಲ್ಲಿ ಇದ್ದರೆ ನೀವು ಈ ಕಂಪ್ಲೀಟ್ ಕಾನ್ಸೆಪ್ಟನ್ನು ಒಂದ್ಸರಿ ರಿವಿಷನ್ ಮಾಡಬೇಕು. ಸುಮ್ಮನೆ ಈ ಕ್ವಶನ್ ನೋಡ್ಕೊಂಡು ಗ್ರೀನ್ ಹೌಸ್ ಗ್ಯಾಸ್ ಅಂದ್ಕೊಂಡು ಇದಷ್ಟು ಮಾಡ್ಕೊತ ಹೋದ್ರೆ ನೋಡಿ ಮತ್ತೆ ಮೇಲಿಂದ ಬರಬೇಕು. ಯಾಕೆ ಬಂದಿದೆ, ಇದು ಕಾನ್ಸೆಪ್ಟ್ ಎಲ್ಲಿಂದ ಬಂತು, ಯಾವ ಸಿಲೆಬಸ್ಸಲ್ಲಿ ಬಂತು. ಓಕೆ, 78 ಕ್ವಶನ್ ನೋಡಿ. ಅಗೇನ್ ರೆಸ್ಪಿರಿಸಮ್ಸ್ ಅಂತ ಫಾರ್ಮ್ ಏನೇ ಮಾಡಿದ್ವಲ್ಲ. ಸೊ ಇದರಲ್ಲಿ ನೋಡಿ ನೀಲಗಿರಿ ನಂದಾದೇವಿ. ನೀಲಗಿರಿದು ಹೇಳ್ಬಿಡಿ, ಡೈರೆಕ್ಟ್ ಸ್ಟ್ರೇಟ್ ಫಾರ್ವರ್ಡ್ ಯಾವುದ್ರಲ್ಲಿ ಬರುತ್ತೆ, ನೀಲಗಿರಿ ಕಾನ್ಸೆಪ್ಟ್ ಅಂತ ಹೇಳಿ ಮೆಥಡ್ ಅಲ್ವಾ. ನೋಡಿ ಒಂದನೇದಕ್ಕೆ 4 2 ಇದೆ. ಓಕೆ, ಬಿಗೆ ಏನಾಗುತ್ತೆ ನೋಡಿ, ನಂದಾದೇವಿ. ಬಿಗೆ 3 ಕರೆಕ್ಟ್ ಇದೆ. ಮಸ್ಕ್ ಡಿಯರ್ UPSC ಕೇಳಿದ್ದಾರೆ. ಮಸ್ಕ್ ಡಿಯರ್, ಮಸ್ಕ್ ಅನ್ನೋದ್ರಲ್ಲೇ ಇಂಪಾರ್ಟೆಂಟ್ ಇದೆ. ಹೋಗಿ ಸರ್ಚ್ ಮಾಡಿ, ಹೋಗಿ ಗೂಗಲ್ ಸರ್ಚ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಮಸ್ಕ್ ಡಿಯರ್ ಹೆಂಗೆ ಕಾಣಿಸುತ್ತೆ ಅಂತ. ಹಿಮಾಲಯ ಮಸ್ಕ್ ಡಿಯರ್ ಇಸ್ ವೆರಿ ಪ್ರಾಫಿಟೇಬಲ್. ಅದನ್ನು ಏನು ಮಾಡ್ತಾರೆ, ಜಾಸ್ತಿ ಕಿಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಮಸ್ಕ್ ಡಿಯರ್ನ. ಅದರಲ್ಲಿ ಏನೋ ಒಂದು ಪ್ರಾಫಿಟ್ ಅಥವಾ ಏನಿದೆ, ಒಂದು ಕೆಮಿಕಲ್ ಇದೆ, ಅದನ್ನು ಯೂಸ್ ಮಾಡ್ತಾರೆ. ಅದಕ್ಕೆ ಅದನ್ನೇನು ಯೂಸ್ ಮಾಡ್ತಾರೆ. ಸೊ ಮಸ್ಕ್ ಡಿಯರ್, ನಂದಾದೇವಿ ಬಂದ್ಬಿಟ್ಟು ಮಸ್ಕ್ ಡಿಯರ್. ಹಾಗಾದರೆ ನಮಗೆ ಆನ್ಸರ್ ಇದಾಗುತ್ತೆ. ಸಿಗೆ 2 ಮಾನಸು 2 ಗೋಲ್ಡನ್ ಲಂಗೂರ್ ನೋಡಿದ್ದೀರಾ. ಅಗೇನ್ ಗೋಲ್ಡನ್ ಲಂಗೂರ್ ಎಲ್ಲಿ ಬರುತ್ತೆ, ರೆಡ್ ಪಾಂಡ ಹೇಳಿದ್ನಲ್ಲ, ರೆಡ್ ಪಾಂಡ, ಗೋಲ್ಡನ್ ಲಂಗೂರ್, ಆಲ್ ದೀಸ್ ಆರ್ ನಾರ್ತ್ ಈಸ್ಟಲ್ಲಿ ಕಂಡು ಬರುತ್ತೆ ನಿಮಗೆ. ಮಾನಸ್ ಇಸ್ ಆಲ್ಸೋ ನಾರ್ತ್ ಈಸ್ಟರ್ನ್ ಬಯೋಸ್ಫಿಯರ್ ಅಥವಾ ಸ್ಪೆಸಿಫಿಕಲಿ ಸಿಕ್ಕಿಂ ಅಸ್ಸಾಂ ರೀಜನಲ್ಲಿ ಬರುತ್ತೆ. ಮಾನಸ್ ರಿವರ್ ಬರುತ್ತಲ್ವ ನೋಡಿ, ಮಾನಸ್ ರಿವರ್ ಅದು ಸುತ್ತಮುತ್ತ ಇರೋಂಥ ಬಯೋಸ್ಫಿಯರ್ ರಿಸರ್ವ್ ಇಸ್ ಮಾನಸ್ ಬಯೋಸ್ಫಿಯರ್ ರಿಸರ್ವ್. ಇದು ಗೊತ್ತಿರ್ಬೇಕು. ಆನ್ಸರ್ ಬಂದ್ಬಿಟ್ಟು 4 ನೋಡ್ಕೊಳ್ಳಿ. ಮಸ್ಕ್ ಡಿಯರ್, ಲಯನ್ ಟೇಲ್ಡ್ ಮೆಕಾಕ್, ವೆರಿ ಸ್ಪೆಸಿಫಿಕಲಿ ಇಟ್ ಈಸ್ ಪ್ರೆಸೆಂಟ್ ಇನ್ ನೀಲಗಿರಿ ಮತ್ತು ವೆಸ್ಟರ್ನ್ ಘಾಟ್ಸಲ್ಲಿ ಕಂಡು ಬರುತ್ತೆ. ಬೇರೆ ನಿಮಗೆ ಎಲ್ಲಿ ಮತ್ತೆ ಲಯನ್ ಟೇಲ್ಡ್ ಮೆಕಾಕ್ ಕಂಡು ಬರಲ್ಲ. ಓಕೆ, ಸೊ ಇದಾಗಿ ಶೇಷಾಚಲಂ ಬಂದ್ಬಿಟ್ಟು ಗೆಕ್ಕು ಅಂತ ನೆನ್ಪಿಟ್ಕೋಬೋದು. ಇಂಥ ಬೇಕಿಲ್ಲ, ಅಟ್ಲೀಸ್ಟ್ ನಿಮ್ಗೆ ಇವು ಗೊತ್ತಿರೋ ಗೋಲ್ಡನ್ ಲಂಗೂರ್, ಮಸ್ಕ್ ಡಿಯರ್, ಲಯನ್ ಟೇಲ್ಡ್ ಮೆಕಾಕ್ ಇವು ಗೊತ್ತಿಲ್ಲ ಅಂದರೆ ಸೊ ಈ ಕ್ವಶನ್ನ ಬಿಡ್ಸೋಕ್ಕಾಗಲ್ಲ. ಕಮಿಂಗ್ ಟು 79 ಕ್ವಶನ್, ಸ್ಟ್ರೇಟ್ ಫಾರ್ವರ್ಡ್ ಇದೆ. ಡೈಮಂಡ್ಸ್ ಬಗ್ಗೆ ಕೇಳಿದ್ದಾರೆ. ವಿಚ್ ಈಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್? MP ಈಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್. ಇದರಲ್ಲಿ ಏನು ಅನಲೈಸಿಸ್ ಮಾಡೋದು ಬೇಕಿಲ್ಲ, ಇಟ್ ಈಸ್ ಸಿಂಪಲ್, ನಿಮ್ಗೆ ಗೊತ್ತಿರಬೇಕು. ಹಾಗಾದರೆ ಗುಜರಾತಲ್ಲಿ ಏನಿದೆ, ಕರ್ನಾಟಕದಲ್ಲಿ ಏನಿದೆ, ಜಸ್ಟ್ ಒಂದು ಸಾರಿ ನೋಡಿಕೊಂಡ್ರು ಸಾಕಾಗುತ್ತೆ. ಓಕೆ, ಹಾಗಾದರೆ ಕಮಿಂಗ್ ಟು 80 ಕ್ವಶನ್ಸ್, 80th ಕ್ವಶನ್. ಇದರಲ್ಲಿ ಏನು ಕೇಳಿದ್ದಾರೆ, ಅಬೌಟ್ ಮೈಕ್ರೋಪ್ಲಾಸ್ಟಿಕ್ಸ್ ಬಗ್ಗೆ ಕೇಳಿದ್ದಾರೆ. ಹೇಳಿದ್ನಲ್ಲ ಮೈಕ್ರೋಪ್ಲಾಸ್ಟಿಕ್ಸ್, ಇದ್ರ ಬಗ್ಗೆ ನೀವು 1 ಪೇಜ್ ಬರೆದ್ರು ನೋ ಪ್ರಾಬ್ಲಮ್. ಎನಿ ಕ್ವಶನ್, ಎನಿ ಟೈಮ್, ಎನಿ ಎಕ್ಸಾಮ್ಸ್ ಫಾರ್ ದ್ಯಾಟ್ ಮ್ಯಾಟ್ರ್ ಮೈಕ್ರೋಪ್ಲಾಸ್ಟಿಕ್ ಬರುತ್ತೆ. ಮೈಕ್ರೋಪ್ಲಾಸ್ಟಿಕ್ ಅಂದರೆ ಸಣ್ಣದಾಗಿರೋಂಥ ಪ್ಲಾಸ್ಟಿಕ್, ಸೈಜಲ್ಲಿ ವೆರಿ ಮೈನ್ಯೂಟ್ ಇರುತ್ತೆ. ಅವಕ್ಕೇನಂತಾರೆ ಮೈಕ್ರೋಪ್ಲಾಸ್ಟಿಕ್ಸ್ ಅಂತ ಕರೀತಾರೆ. ಎಷ್ಟಿರುತ್ತೆ ಸೈಜು? 5 mm, ಲೆಸ್ ದೆನ್ 5 mm. ಮೈಕ್ರೋಮೀಟರ್, mm ಇನ್ ಲೆಂತ್, ಸಣ್ಣ ಇರ್ತಾವೆ. ಏನೇನು ಮಾಡ್ಬೋದು ಇವು, ಏನೇನು ಪ್ರಾಬ್ಲಮ್ ಮಾಡ್ಬೋದು ನೋಡಿ. ಇದರಿಂದ ಏನಾದರೂ ಪಾಸಿಟಿವ್ ಇದೆನಾ? ವೆರಿ ಲೆಸ್ ಪಾಸಿಟಿವ್ಸ್, ಬಟ್ ಟುಡೇ ಇಟ್ ಈಸ್ ಹಾರ್ಮಿಂಗ್ ಎನ್ವೈರ್ಮೆಂಟಿಗೆ ಹಾರ್ಮ್ ಮಾಡ್ತಿದೆ. ಮೈಕ್ರೋಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ? ಇವನ್ ಯುವರ್ ಸನ್ಸ್ಕ್ರೀನ್ಸ್, ಯುವರ್ ಫೇಸ್ ಕ್ರೀಮ್ಸ್, ಇಲ್ಲೆಲ್ಲ ಏನು ಮಾಡ್ತಾರೆ ಮೈಕ್ರೋಪ್ಲಾಸ್ಟಿಕ್. ನೋಡಿ ಒಳಗಡೆ ಸಣ್ಣದಾದಂಥ ನಿಮಗೆ ಪ್ಲಾಸ್ಟಿಕ್ ಕಾಣುತ್ತೆ, ಪ್ಲಾಸ್ಟಿಕ್ ಲೈಕ್ ಇದ್ದೇ ಇರುತ್ತೆ. ಅದಕ್ಕೇನಂತಾರೆ ಮೈಕ್ರೋಪ್ಲಾಸ್ಟಿಕ್ಸ್ ಅಂತ ಕರೀತಾರೆ. ಕರೆಕ್ಟ್ ಇದೆ, 5 mm ಕಡಿಮೆ ಇರಬೇಕು. ನೆಕ್ಸ್ಟ್, ದೇ ಆರ್ ಮೇಡ್ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್. ಕರೆಕ್ಟ್ ಇದೆ. ದೇ ಆರ್ ಮೇಡ್ ಆಫ್ ವಾಟ್? ದೇ ಆರ್ ಆಲ್ಸೋ
ಪ್ಲಾಸ್ಟಿಕ್ ಅಲ್ವಾ, ಪ್ಲಾಸ್ಟಿಕ್ ಯಾವುದರಿಂದ ಇರುತ್ತೆ? ಪಾಲಿಸ್ಟರ್ ಅಂದ್ಕೊಳ್ಳಿ, ಪಾಲಿಸ್ಟರ್ ಅಥವಾ ಪಾಲಿಥೀನ್ ಅಂದ್ಕೊಳ್ಳಿ, ಯಾವುದರಿಂದ ಮಾಡಿರ್ತಾರೆ? ಹಾಗೆ ಕಾರ್ಬನ್ ಮತ್ತು ಹೈಡ್ರೋಜನ್ ಇರುತ್ತೆ. ಕರೆಕ್ಟ್ ಇದೆ. ಸೊ POP ದೇ ಅಬ್ಸರ್ವ್ POP ಅಂತ ಹೇಳಿದ್ದಾರೆ, ಪೊಟೆನ್ಷಿಯಲಿ ಇನ್ಕ್ರೀಸಿಂಗ್ ಟಾಕ್ಸಿಸಿಟಿ ಆಫ್ ಪಾರ್ಟಿಕಲ್ಸ್. POP ದೇ ಕ್ಯಾನ್ ಅಬ್ಸರ್ವ್, ಪರ್ಸಿಸ್ಟೆಂಟ್ ಅಬ್ಸರ್ವ್ ಮಾಡುತ್ತೆ. ಪ್ಲಾಸ್ಟಿಕ್ ಏನು ಮಾಡುತ್ತೆ? ಇವನ್ನ ತನ್ನ ಹತ್ರ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, POP. ಅವಾಗ ಏನಾಗುತ್ತೆ? ಫಸ್ಟ್ ಆಫ್ ಆಲ್ ಪ್ಲಾಸ್ಟಿಕ್ಗೆ, ಮೈಕ್ರೋಪ್ಲಾಸ್ಟಿಕ್ ಇಸ್ ಹಾರ್ಮ್ಫುಲ್. ಅಗೇನ್ ಮತ್ತೆ POP ನೋಡಿ, ಪೊಲ್ಯೂಟೆಂಟ್ ಇದೆ, ಇದು ಆರ್ಗ್ಯಾನಿಕ್ ಪೊಲ್ಯೂಟೆಂಟ್. ಅಗೇನ್ ಮತ್ತೆ ಡಬಲ್ ಪೊಲ್ಯೂಷನ್ ಆಗುತ್ತೆ ಅಥವಾ ಎನ್ವೈರ್ಮೆಂಟ್ ಹಾಳಾಗುತ್ತೆ. ಇದು ಕರೆಕ್ಟ್ ಇದೆ. Coming to fourth option, they can be inhaled from the air and absorbed through the skin ಅಂತ ಹೇಳಿದ್ದಾರೆ. ಹೌದು. ಸೊ ದೇ ಆರ್ ಸೋ ಮಚ್ ಸ್ಮಾಲ್ ದ್ಯಾಟ್ 5 mm ಅಥವಾ ಇದಕ್ಕಿಂತ ಸಣ್ಣದಿರುತ್ತೆ. ಸೊ ಇದು ಒಂದು ರೇಂಜ್ ಅಷ್ಟೇ, 5 mm ಅಂತ ಕೊಟ್ಟಿರ್ತಾರೆ. ಸೊ ದೇ ಕ್ಯಾನ್ ಬಿ ಇನ್ಹೇಲ್ಡ್ ಅಂದರೆ ನೀವು ಉಸಿರಾಟದಿಂದನೂ ಅವನ್ನ ಒಳಗಡೆ ತಗೋಬಹುದು ಅಂತ ಹೇಳ್ತಾರೆ. ದೇ ಕ್ಯಾನ್ ಬಿ ಇನ್ಹೇಲ್ಡ್ ಫ್ರಮ್ ಏರಲ್ಲಿನೂ ಇರ್ತವೆ ಇವು. ಸೊ ದೇ ಆರ್ ಸೋ ಮಚ್ ಮೈನ್ಯೂಟ್ ಅಥವಾ ಮೈಕ್ರೋ ಆ ಸೈಜಲ್ಲಿ ಇರುತ್ತೆ. ದಟ್ ಈಸ್ ವೈ ದೇ ಆರ್ ಆಲ್ಸೋ ಅಫೆಕ್ಟಿಂಗ್ ಡೈರೆಕ್ಟ್ಲಿ ದ ವುಮೆನ್ಸ್ ಅಥವಾ ಮನುಷ್ಯರನ್ನು ಅಫೆಕ್ಟ್ ಮಾಡ್ತಿದೆ. ಅವು ಬ್ಲಡ್ಡಲ್ಲಿ ಹೋಗುತ್ತೆ ಅಥವಾ ನಮ್ಮ ಅದರಲ್ಲಿ ಹೋಗುತ್ತೆ, ಏರ್ ಥ್ರೂ. ಸೊ ದೇ ಕ್ಯಾನ್ ಎಂಟ್ರ್ ಇನ್ ಟು ಅವರ್ ಲಂಗ್ಸ್ ಎಂಟ್ರ್ ಆಗ್ಬೋದು. ಅವಾಗ ಏನಾಗುತ್ತೆ? ದೇ ಆರ್ ಅಫೆಕ್ಟಿಂಗ್, ನಮಗೂ ಅಫೆಕ್ಟ್ ಮಾಡ್ತಿದ್ದಾವೆ. ಸೊ ದಿಸ್ ಈಸ್ ಹೌ ಆಲ್ ಮೈಕ್ರೋಪ್ಲಾಸ್ಟಿಕ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಒನ್ ಕ್ವಶನ್ 360 ಆ್ಯಂಗಲ್, ಸೊ ದ್ಯಾನ್ ಸಾಲ್ವ್ಸ್ ಯುವರ್ ಪ್ರಾಬ್ಲಮ್ ಅಥವಾ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ನೋಡಿದ್ವಲ್ಲ, ಇದನ್ನೇ ಹೇಳಿದ್ದು ನಾವು ನಿಮಗೆ. ಜಸ್ಟ್ ನೀವೆಲ್ಲ ಇದನ್ನು ಸರ್ಚ್ ಮಾಡಿ ಅಥವಾ ಕಮೆಂಟ್ ಮಾಡಿ. ಸೊ ನಿಮ್ಗೇನಾಗುತ್ತೆ? ಈಸಿಯಾಗಿ ಗೊತ್ತಾಗುತ್ತೆ ನಾನು ಇವತ್ತು ಹೇಳೋದು ಅಂತ ಹೇಳಿದ್ವಿ. ಸೊ ಆ ಥರ ಏನು ಮಾಡಿದ್ದೀವಿ ನಾವು? 80 ಕ್ವಶನ್ ಇವತ್ತು ಮಾಡಿದ್ದೀವಿ. ಸೊ ನೆಕ್ಸ್ಟ್ ಏನು ಮಾಡೋದು ಅಂದರೆ, ಸೊ ಇದನ್ನು ನೋಡ್ಕೊಳ್ಳಿ, ಕಾರ್ಬನ್ ಕ್ರೆಡಿಟ್ಸ್ ವೆರಿ ಇಂಪಾರ್ಟೆಂಟ್, HYT. ಸೊ ಈಗ ನಾನು ಜಸ್ಟ್ ಏನು ಹೇಳ್ತೀನಿ, ಒಂದು 5 ನಿಮಿಷ. ಸೊ ವಾಟ್ ಆರ್ ದ HYT ಅಂತ ಹೇಳ್ತೀನಿ, ಅದ್ರ ಮೇಲೆ ವರ್ಕ್ ಮಾಡಿ. ಆರ್ ನೀವು ಕಮೆಂಟ್ ಮಾಡ್ಬೇಕು, ಈ ಸೆಕ್ಷನ್ ಆದಮೇಲೆ ಕಮೆಂಟ್ ಮಾಡಿ. ಕಾರ್ಬನ್ ಕ್ರೆಡಿಟ್ಸ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ವೆರಿ ಇಂಪಾರ್ಟೆಂಟ್, HYT. ಎಲ್ಲಿ ಬರುತ್ತೆ ಇದು? ಸೊ ಇದು ಡಿಫ್ರೆಂಟ್ ಕಂಟ್ರೀಸು ಏನು ಮಾಡ್ತಾರೆ? ನೆಗೋಸಿಯೇಷನ್ ಮಾಡಿ ಕ್ಲೈಮೇಟ್ ಚೇಂಜನ್ನು ಕಡಿಮೆ ಮಾಡಬೇಕು ಅಂತ ಮಾಡಿರೋಂಥ ಒಂದು ಮೆಕ್ಯಾನಿಸಮ್. ಈ ಕ್ವಶನ್ ನೋಡ್ಕೊಳ್ಳಿ, ಇಂಪಾರ್ಟೆಂಟ್. ಕಾರ್ಬನ್ ಕ್ರೆಡಿಟ್ಸ್ ಬಗ್ಗೆ ಕಂಪ್ಲೀಟಾಗಿ HYT ಮಾಡ್ಕೊಳ್ಳಿ. ಸೊ ನೋಡ್ಕೊಳ್ಳಿ. ಓಕೆ, EU ಎಮಿಷನ್ ಬಗ್ಗೆ ಕೇಳಿದ್ದಾರೆ, ಯುರೋಪಿಯನ್ ಯೂನಿಯನ್. ಬಯಾಲಜಿಕಲ್ ಕಮ್ಯುನಿಟೀಸ್ ನೋಡಿ, ಶೆರಲ್ ಮತ್ತು ಕ್ಲೈಮೇಟ್ಸ್ ಕಮ್ಯುನಿಟಿ ಏನಕ್ಕೆ ಕೇಳಿದ್ದಾನೆ? ಸೊ ಶೆರಲ್ ಮತ್ತು ಯಾವುದೋ ಒಂದು ಏನೂ ಇರಲ್ಲ, ಡ್ರೈ ಲ್ಯಾಂಡ್ ಅಥವಾ ಏನೂ ಬೆಳೆದೇ ಇರಲ್ಲ, ಅದಕ್ಕೇನಂತಾರೆ? ದಟ್ ಈಸ್ ಸೊ ಡ್ರೈ ಲ್ಯಾಂಡ್, ಇಲ್ಲೇನು ಬೆಳೆದಿರಲ್ಲ, ಅದರಿಂದ ಶೆರಲ್ ಸ್ಟೇಜಸ್ ಅಥವಾ ಇಲ್ಲಿಂದ ಫಸ್ಟ್ ಬರುತ್ತಲ್ಲ ಅದಕ್ಕೆ ಕಮ್ಯುನಿಟಿ, ಮೈಕ್ರೋ ಆರ್ಗ್ಯಾನಿಸಮ್ ಅವಕ್ಕೆ ಶೆರಲ್ ಅಂತಾರೆ. ಅಲ್ಲಿಂದ ಕ್ಲೈಮ್ಯಾಕ್ಸ್, ಇವತ್ತಿಗೆ ಫಾರೆಸ್ಟ್ ಇದೆ ಅಲ್ವ ಒಂದಷ್ಟು ಲ್ಯಾಂಡಲ್ಲಿ, ಅದು ಅವತ್ತು ಹಿಂದಿನ ದಿನ ಅಲ್ಲಿ ಏನೂ ಇರಲಿ, ಅಂದರೆ ಎಷ್ಟೋ ವರ್ಷಗಳ ಹಿಂದೆ ಅಲ್ಲಿ ಏನೂ ಇರಲಿಕ್ಕಿಲ್ಲ, ಅದಕ್ಕೇನಂತಾರೆ? ದಿಸ್ ಈಸ್ ಅವ್ ಬಯಾಲಜಿಕಲ್ ಕಮ್ಯುನಿಟೀಸ್ ಹೆಂಗೆ ಮೂವ್ ಆಗುತ್ತೆ ಒನ್ ಸ್ಟೇಜ್ ಟು ಅದರ ಅಂತ ಕೊಟ್ಟಿದ್ದಾನೆ. ಇಂಪಾರ್ಟೆಂಟ್, ನಿಮಗೆ ಎನ್ವೈರ್ಮೆಂಟ್ ಸೈನ್ಸಲ್ಲೇ ಕವರ್ ಆಗುತ್ತೆ. ಇದು ನೋಡ್ಕೋಬೇಕು, ಇದನ್ನು ನೋಡಿ. ಸಕ್ಸೆಷನ್ ಬರುತ್ತಲ್ಲ, ಎಕೋಲಾಜಿಕಲ್ ಸಕ್ಸೆಷನ್ ಅಂತ ಟಾಪಿಕ್ ಬರುತ್ತೆ ನಿಮಗೆ. ಎಕೋಲಾಜಿಕಲ್ ಸಕ್ಸೆಷನ್ ಅಲ್ಲಿ ಹೋಗಿ ನೋಡ್ಕೊಳ್ಳಿ, ಇಂಪಾರ್ಟೆಂಟ್. ಇದಕ್ಕೆ ಆನ್ಸರ್ ಮಾಡಿ. ಸೊ ಯಾವುದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನೋಡಿ. ಫೆರಲ್ ಸೆಲ್, ಹೆಡ್ಲೇ ಸೆಲ್, ಜಿಯೋಗ್ರಫಿ ಇಂಪಾರ್ಟೆಂಟ್. ಇಷ್ಟೇ ನೋಡ್ಕೊಳ್ಳಿ ನೀವು. ಫೆರಲ್ ಸೆಲ್ ಅಂದರೆ ಎಲ್ಲಿ ಕಂಡು ಬರುತ್ತೆ? ಗೂಗಲ್ ಸರ್ಚ್ ಮಾಡಿ, ಇಮೇಜ್ ಅರ್ಥ ಇಮೇಜ್ ಕೊಟ್ಟರೆ ನಿಮಗೆ ಎಲ್ಲಿಂದ ಎಲ್ಲಿ ಬಂತು, ಯಾವುದು ಫೆರಲ್ ಸೆಲ್ಲು, ಯಾವುದು ಹೆಡ್ಲೇ ಸೆಲ್ಲು ಗೊತ್ತಾಗುತ್ತೆ. ಅದರಿಂದ ನಿಮಗೆ ಮೂಮೆಂಟ್ ಆಫ್ ಅಟ್ಮಾಸ್ಫಿಯರಿಕ್ ಸರ್ಕ್ಯುಲೇಷನ್ ಅಥವಾ ಮೂಮೆಂಟ್ ಆಫ್ ಏರ್ ಬಗ್ಗೆ ನೀವು ಗೊತ್ತಾಗುತ್ತೆ. ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್. ಇದೆ ಏನು ಕೇಳಿದ್ದಾನೆ? ಫೆರಲ್ ಸೆಲ್ ವಿಂಡ್ಸ್ ಮೂವ್ ಪೋಲ್ವರ್ಡ್ ಆ್ಯಂಡ್ ಡಿಫ್ಲೆಕ್ಟೆಡ್ ವೆಸ್ಟ್ವರ್ಡ್ ಅಂತ ಹೇಳಿದ್ದಾನೆ. ಪೋಲ್ವರ್ಡ್ ಮತ್ತು ವೆಸ್ಟ್ ಕಡೆ ಹೋಗುತ್ತಾ ಅಂತ ಕೇಳಿದ್ದಾನೆ. ನೋಡ್ಕೊಳ್ಳಿ, 83% ಇಂಪಾರ್ಟೆಂಟ್. ಸೊ ಈ ಥರ ನಾನು ಒಂದು ಅಪ್ರೋಚ್ ಕೊಡ್ತೇನೆ, ನೀವು ಮತ್ತೇನು ಮಾಡಿ? ಕಮೆಂಟ್ ಮಾಡಿ. ವಾಟ್ ಈಸ್ ಕೊರಿಯಲಿಸ್ ಫೋರ್ಸ್? ಕೊರಿಯಲಿಸ್ ಫೋರ್ಸ್ ಅಂದರೆ ಎಷ್ಟು? ಇಕ್ವೇಟ್ರಲ್ ಕೊರಿಯಲಿಸ್ ಫೋರ್ಸ್ ಎಷ್ಟಿರುತ್ತೆ? ಇಂಪಾರ್ಟೆಂಟ್. ಜಿಯೋಗ್ರಫಿ ಕ್ಲಾಸ್ ಮಾಡ್ತಿದ್ದಾರಲ್ಲ ಸರ್, ಈಗ HYTಲಿ 8th ಬ್ಯಾಚಿಗೆ ಮಾಡ್ತಿದ್ದಾರೆ. ಇನ್ನು ಅದರ್ ಬ್ಯಾಚಸ್ ಆಲ್ಸೋ ಜಿಯೋಗ್ರಫಿ ಸ್ಟಾರ್ಟ್ ಆಗಿದೆ 8th ಬ್ಯಾಚಲ್ಲಿ. ಸೊ ಅದರಲ್ಲೆಲ್ಲ ಇದು ಕವರ್ ಆಗುತ್ತೆ ನಿಮಗೆ, ಇವೆಲ್ಲ ಕವರ್ ಆಗುತ್ತೆ ನೋಡಿ. ಜಿಯೋ ಥರ್ಮಲ್ ಎನರ್ಜಿ ಬಿಕಮ್ಸ್ ಇಂಪಾರ್ಟೆಂಟ್.
ಇನ್ಕರೆಕ್ಟ್ ಕೇಳಿದ್ದಾರೆ. ಎನರ್ಜಿ, ಬಯೋಮಾಸ್, ಜಿಯೋಥರ್ಮಲ್ ಎನರ್ಜಿ, ಮತ್ತು ಅದು ಕೇಳಿದ್ರೆ ವಿಂಡ್ ಎನರ್ಜಿ. ನೋಡಿ, ಇವೆಲ್ಲದ್ರ ಬಗ್ಗೆ ನೀವೇನು ಮಾಡಬೇಕು? ಸೊ ರ್ಯಾಂಕ್ ಎಷ್ಟಿದೆ, ಇಂಡಿಯಾ ರ್ಯಾಂಕ್ ಎಷ್ಟಿದೆ, ಇವೆಲ್ಲ ನೀವೇನು ಮಾಡಬೇಕು ನೋಡಬೇಕು. ಇಂಪಾರ್ಟೆಂಟ್. ಎನರ್ಜಿ ಅಂತಲೇ ನೋಡ್ಕೊಳ್ಳಿ. ಎನರ್ಜಿ ಟಾಪಿಕ್ ಬರುತ್ತಲ್ಲ, ಸೋಲಾರ್ ಅಥವಾ ರಿನ್ಯೂವಬಲ್ ಎನರ್ಜಿ ಮತ್ತು ನಾನ್ ರಿನ್ಯೂವಬಲ್ ಎನರ್ಜಿ ಅಂತ ಬರುತ್ತೆ, ನೋಡ್ಕೊಳ್ಬೇಕು. ಇಂಪಾರ್ಟೆಂಟ್. ಗ್ರೌಂಡ್ ವಾಟರ್, ಸಾಲ್ಟಿ ಗ್ರೌಂಡ್ ವಾಟರ್ ಬಗ್ಗೆ, ಅಕ್ವಿಫೈರ್ ಬಗ್ಗೆ ಕೊಟ್ಟಿದ್ದಾನೆ. ಗ್ರೌಂಡ್ ವಾಟರ್ ಡಿಪ್ಲಿಷನ್ ಬಗ್ಗೆ ಕೊಟ್ಟಿದ್ದಾನೆ, ನೋಡ್ಕೊಂಡು. ಇದು ಇನ್ಕರೆಕ್ಟ್ ಬಗ್ಗೆ ಕೇಳಿದ್ದಾನೆ. ಇಲ್ಲಿ ಬಂತು ನೋಡಿ, ಸೆಕ್ಸ್. ಇದು ವೆರಿ ಇಂಪಾರ್ಟೆಂಟ್. ಸೆಕ್ಸ್ ರೇಷಿಯೋ ಇನ್ ಇಂಡಿಯಾ ಕ್ಯಾಲ್ಕುಲೇಟೆಡ್ ಆಸ್ ದ ನಂಬರ್ ಆಫ್ ಫಿಮೇಲ್ಸ್ ಪರ್ 1000 ಮೇಲ್ಸ್. ಕರೆಕ್ಟ್ ಇದ್ದಾನೆ, ಗೊತ್ತಿರ್ಬೋದು. ಸೆಕ್ಸ್ ರೇಷಿಯೋ ಎಟ್ ಬರ್ತ್ ಬೇರೆ, ಎಟ್ ಅಡಲ್ಟ್ ಸ್ಟೇಜ್ ಬೇರೆ ಆಗುತ್ತೆ. ಡಿಫ್ರೆಂಟ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ನೋಡಿ, ಚೈಲ್ಡ್ ಸೆಕ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಚೈಲ್ಡ್ ಸೆಕ್ಸ್ ರೇಷಿಯೋ 0 to 14 ತಪ್ಪಿದೆ, ನೋಡ್ಕೊಳ್ಳಿ. ಸೊ ಇದು ಇಂಪಾರ್ಟೆಂಟ್, ಇದೆಲ್ಲ ನೋಡ್ಕೊಳ್ಳಿ. ಓವರಾಲ್ ಇಟ್ ಈಸ್ ಅಬೌಟ್ 2011 ಡೆಮೋಗ್ರಫಿ ಬಗ್ಗೆ ಕೇಳಿದ್ದಾನೆ. ಡೆಮೋಗ್ರಫಿ ಅಂದರೆ ಇಲ್ಲಿರೋಂಥ ಜನ ಹೆಂಗಿದ್ದಾರೆ, ಏಜ್ಡ್ ಆರ್ ಹೆಂಗೋ, ಅಥವಾ ವುಮೆನ್ ಜಾಸ್ತಿ ಇದ್ದಾರೋ ಮೆನ್ ಜಾಸ್ತಿ ಇದ್ದಾರೋ ಅಂತ ಕೇಳಿದ್ದಾನೆ. ನೋಡ್ಕೊಳ್ಳಿ, 2011 ಸೆನ್ಸಸ್. ಈಗಿನ್ನೂ ಬೇರೆ ಸೆನ್ಸಸ್ ಆಗಿಲ್ಲ. ಸೊ ಹಾಗಾಗಿ 2011 ಸೆನ್ಸಸ್ಸೇ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಕಮಿಂಗ್ ಟು 87 ಕ್ವಶನ್, ಟೋಟಲ್ ಫರ್ಟಿಲಿಟಿ ರೇಟ್. ಟೋಟಲ್ ಫರ್ಟಿಲಿಟಿ ರೇಟ್ ಬಗ್ಗೆ ಕೇಳಿದ್ದಾರೆ. ಡಿಸೆಂಡಿಂಗ್ ಆರ್ಡರ್ ಟೋಟಲ್ ಫರ್ಟಿಲಿಟಿ ರೇಟ್ ಬಗ್ಗೆ ಕೇಳಿದ್ದಾರೆ. ಇದು ನಿಮಗೆ ಗೊತ್ತಿರಲಿಲ್ಲ ಅಂದರೂ ಓಕೆ, ಅಟ್ಲೀಸ್ಟ್ ನಿಮಗೆ ಕರ್ನಾಟಕದ್ದು ಟೋಟಲ್ ಫರ್ಟಿಲಿಟಿ ರೇಟ್ ಎಷ್ಟಿದೆ ನೋಡ್ಕೊಳ್ಳಿ. ಟೋಟಲ್ ಫರ್ಟಿಲಿಟಿ ರೇಟ್ ಇನ್ ಕರ್ನಾಟಕ, ಆಮೇಲೆ ಇಂಡಿಯಾದಲ್ಲಿ ಎಷ್ಟಿದೆ, ಇಂಡಿಯಾ ಮತ್ತು ಕರ್ನಾಟಕ, TFR ಅಂತ ಬರ್ತಿರ್ತಾರೆ, ನೋಡ್ಕೊಳ್ಳಿ. ಇಲ್ಲಿ ಒಂದು ರೂರಲ್ ಮೈಗ್ರೇಷನ್, ಅರ್ಬನ್ ಮತ್ತು ಟೋಟಲ್ ಆಗಿ ಮೈಗ್ರೇಷನ್ ಬಗ್ಗೆ ಕೊಟ್ಟಿದ್ದಾರೆ. ಹೋಗಿ ಚಾಪ್ಟರ್ ನೀವೆಲ್ಲಾದರೂ ಮೈಗ್ರೇಷನ್ ಬಗ್ಗೆ ಬರೆದಿದ್ರೆ ತೆಗೆದು ನೋಡಿ. ವಾಟ್ ಈಸ್ ದ ಪರ್ಸೆಂಟ್ 2011 ಸರ್ಚಬಲ್ ಸರ್ಫೇಸ್ ಸೆನ್ಸಸ್ ಪ್ರಕಾರ. ಸೊ ಹೌ ಮಚ್ ಇಸ್ ದ ಅರ್ಬನೈಸೇಷನ್ ಪರ್ಸೆಂಟೇಜ್ ಇನ್ ಇಂಡಿಯಾ? 32% ಇದೆ. ಇನ್ 68% ದೇ ಆರ್ ಡಿಪೆಂಡೆಂಟ್ ಆನ್ ರೂರಲ್ ಲೈವ್ಲಿಹುಡ್, ಅಥವಾ ಹಳ್ಳಿಯಲ್ಲಿ ಇರ್ತಾರೆ. ಇಂಪಾರ್ಟೆಂಟ್. ಸೆನ್ಸಸ್ 2011 ಇದು ನೋಡ್ಕೊಳ್ಳಿ. ಮೈಗ್ರೇಷನ್ ಅಬೌಟ್ 89 ಕಲ್ಟಿವೇಷನ್ ನೋಡಿ. ಅಗೇನ್ ಕಲ್ಟಿವೇಷನ್ ಆಫ್ ಏರಿಯಾ, ಸಾಯಿಲ್ ಬಗ್ಗೆ ಕೇಳಿದ್ದಾನೆ. ನೋಡಿ, 2 ಆರ್ ಮೋರ್ ಆಪ್ಷನ್ಸನ್ನು ಮಿಕ್ಸ್ ಆಗಿ ಮಾಡಿದ್ದಾನೆ. ಒಂದು ಕಲ್ಟಿವೇಷನ್ ಆಫ್ ರೈಸು, ಒಂದು ಕ್ರಾಪ್ ಬಂತು, ಇನ್ನೊಂದು ಕಡೆ ಸಾಯಿಲ್ ಕೇಳಿದ್ದಾನೆ. ಓಕೆ, ತಾರ್ ವಾಟರ್ ಟೆಕ್ನಿಕ್ ನೋಡಿ. ಇನ್ನೊಂದು ಯಾವುದೋ ತಾರ್ ವಾಟರ್ ಟೆಕ್ನಿಕ್ ಅಂತ ಕೇಳಿದ್ದಾನೆ. ನಮ್ಮಲ್ಲಿ ಬರುತ್ತಲ್ಲ ಶ್ರೀ ಟೆಕ್ನಿಕ್ ಯೂಸ್ ಮಾಡ್ತಾರಲ್ವ. ಡಿಫ್ರೆಂಟ್ ಟೆಕ್ನಾಲಜೀಸ್ ಇನ್ ರೈಸ್ ಕಲ್ಟಿವೇಷನ್. ಸೊ ಡಿಫ್ರೆಂಟ್ ಪ್ರಾಕ್ಟೀಸಸ್ ಬರುತ್ತೆ. ಪಡ್ಲಿಂಗ್ ಅಂತ ಬರುತ್ತೆ. ಇವನ್ನೆಲ್ಲ ಕೊಡ್ಬೋದು, ಆಪ್ಷನಲ್ಲಿ ಕೊಡ್ಬೋದು. ಪಡ್ಲಿಂಗ್ ಗ್ರೀನ್ ಹೌಸ್ ಗ್ಯಾಸಿಗೆ ಎಫೆಕ್ಟ್ ಆಗುತ್ತಾ ಕೇಳ್ಬೋದು ರೈಸಲ್ಲಿ. ಇಂಪಾರ್ಟೆಂಟ್. ಅದೇ ಥರ ಸೆನ್ಸಸ್ ಟೌನ್, ಅಬೌಟ್ ಸೆನ್ಸಸ್ ಟೌನ್ ಅಂತ ಯಾವುದಕ್ಕೆ ಕರೀತಾರೆ, ರೂರಲ್ ಅಂತ ಯಾವುದು. ಲೆಸ್ ದ್ಯಾನ್ 5000 ಇದ್ದರೆ ಅದು ರೂರಲ್ ಅಂತ ಕರೀತಾರೆ. ಜನಸಂಖ್ಯೆ 5000ಕ್ಕಿಂತ ಕಡಿಮೆ ಇರೋದಕ್ಕೆ ಏನಂತಾರೆ, ರೂರಲ್ ಅಂತ ಕರೀತಾರೆ. ಮೋರ್ ದೆನ್ ದಟ್ ಈಸ್ ಟೌನ್ ಅಂತ ಕರೀತಾರೆ. ಸಿಟಿ ಬೇರೆ, ಟೌನ್ ಬೇರೆ, ಮುನ್ಸಿಪಾಲಿಟಿ ಬೇರೆ, ದೇ ಆಲ್ ಹ್ಯಾವ್ ಡಿಫ್ರೆಂಟ್ ಡೆಫಿನೇಷನ್. ಸೆನ್ಸಸ್ಸಲ್ಲಿ ವಿಕೆಟ್ ಸಿಗುತ್ತೆ ನಿಮಗೆ ಓದ್ಕೊಂಡ್ರೆ. ಸೊ ದಿಸ್ ಈಸ್ ಇವ್ರ ಬಗ್ಗೆ ವರ್ಕ್ ಮಾಡಿ. ಸೊ ಕಮೆಂಟ್ ಮಾಡಿ, ಆನ್ಸರ್ ಗೊತ್ತಿದ್ರೆ. ನಾನು ತೋರಿಸಿದ್ದೀನಲ್ಲ ಕ್ವಶನು, ಸರ್ ಆನ್ಸರ್ ಇದು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ ವಿಲ್ ಡೀಪ್ಲಿ ಅಥವಾ ಇನ್ ಡೆಪ್ತ್ ವಿಲ್ ಅನಲೈಸ್ ದೀಸ್ ಕ್ವಶನ್ಸ್. ಅಷ್ಟು ಮಾಡ್ತೀರಾ? ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಆರ್ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಒಂದಿಬ್ಬರು ಮಾಡಿದ್ದಾರೆ, ಅವ್ರ ಹೆಸರು ಹೇಳೋಣ. ಯಾರು ಕಮೆಂಟ್ ಮಾಡಿದ್ದಾರೆ? ಒಂದು ಮೋಹಿತ್, ಇನ್ನೊಂದು ಶ್ರೀದೇವಿ ಅಂತ ಮಾಡಿದ್ದಾರೆ. ವೆರಿ ಗುಡ್. ಕೀಪ್ ಗೋಯಿಂಗ್ ಮೇಡಮ್ ಶ್ರೀದೇವಿ ಅವರೇ ಮತ್ತು ಮೋಹಿತ್. ಸೊ ಅವರಿಬ್ಬರು ಏನು ಮಾಡಿದ್ದಾರೆ, ಕಮೆಂಟ್ ಮಾಡಿದ್ದಾರೆ. ಆ ಥರ ಇಬ್ಬರೇ ಅಂತಲ್ಲ, ದಿಸ್ ಈಸ್ ಜಸ್ಟ್ ಇನಿಷಿಯಲ್. ಮಾಡಿ ಕಮೆಂಟ್ ಮಾಡಿ, ಕ್ವಶನಿಗೆ ಆನ್ಸರ್ ಹೇಳಿ. ದೆನ್ ನಿಮಗೂ ಹೆಲ್ಪ್ ಆಗುತ್ತೆ. ತಪ್ಪಿರ್ಬೋದು, ಡೋಂಟ್ ಬಾದರ್ ಅಬೌಟ್ ದ್ಯಾಟ್. ಏನು ಮಾಡಬೇಕು, ಆನ್ಸರ್ ಮಾಡಿ. ಓಕೆ, ಇಷ್ಟು ಹೇಳ್ತಾ ಇವತ್ತು ಕಂಪ್ಲೀಟ್ ಮಾಡೋಣ ಇವತ್ತಿನ ಸೆಷನ್ನು. ಸೊ ನಾಳೆ ಮತ್ತೆ ಅನಲೈಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ಎಲ್ರಿಗೂ.